सरस्वती ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಶೇಷಾಚಲ ಸತ್ಸಂಗದ ಇಂದಿನ ದಾಸಬೋಧ ದಶಕ 5 ಸಮಾಸ 2 ಗುರುಲಕ್ಷಣ ಭಾಗ 3 ಈ ವಿಷಯದ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಗಟ್ಟಿಯವರು ನೆರವೇರಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ದೀರ್ಘದನ ನಮಸ್ಕಾರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರನ್ನು ಸ್ವಾಗತಿಸ್ತಾ ಈ ದಿನದ ಉಪನ್ಯಾಸವನ್ನು ಶ್ರೀಯುತರು ಪ್ರಾರಂಭಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात परब्रह्मा तस्मै श्री गुरुवे नमः. गुरु साक्षात परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರು ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿರೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िय आनंदवन ग्रह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुका सारिके पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिका मान्य ऐसा नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಪುಂಡಲೀಕ ವರದೆ ಹರಿವಿಠಲ್ ಪಾರ್ವತಿ ಪತೇಶ್ವರ ಮಹಾದೇವ್ ರಾಜಾಧಿರಾज सद्गुरुनाथ महाराज की जय. श्री गुरुदेव दत्त. श्रीराम समर्थ. श्रीराम. कोमल वाचा दे रे राम विमल करणी दे रे राम प्रसंग ओळखी दे रे राम दूर्त कळा मज दे रे राम. कोमल वाचा दे रे राम विमल करणी दे रे राम प्रसंग ओळखी दे रे राम दूर्त कळा मज दे रे राम. हितकारक दे रे राम जन सुखकारक दे रे राम अंतर पारखी दे रे राम बहुजन मैत्री दे रे राम. कोमल वाचा दे रे राम विमल करणी दे रे राम प्रसंग ओळखी दे रे राम दूर्त कळा मज दे रे राम. विद्या वैभव दे रे राम उदासीनता दे रे राम मागो नेणे दे रे राम मज न कळे ते दे रे राम. कोमल वाचा दे रे राम विमल करणी दे रे राम प्रसंग ओळखी दे रे राम दूर्त कळा मज दे रे राम. दूर्त कळा मज दे रे राम. दूर्त कळा मज दे रे राम. जय जय रघुवीर समर्थ. पुंडलीक वरदे हरिविठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त.
ಶ್ರೀರಾಮ ಸಮರ್ಥ ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀಚರಣಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋರ್ಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವನಾಥ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿ, ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀದತ್ತವರಿಗೂ ವಂದನೆಗಳನ್ನು ಸಲ್ಲಿಸಿ, ಇನ್ನು ಇವತ್ತಿನ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ, ತಾಯಂದಿರುಗಳಿಗೂ, ಗುರು ಬಂಧುಗಳಿಗೂ, ಗುರು ಭಗಿನಿಯರಿಗೂ, ಸಾಧಕರಿಗೂ, ಮುಮುಕ್ಷುಗಳಿಗೂ, ಜ್ಞಾನಿಗಳಿಗೂ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಶ್ರೀ ಸಮರ್ಥರ ಸದ್ಗುರು ಸಮರ್ಥರ ಕೃಪೆಯಿಂದ, ಮಹಾಸ್ವಾಮಿಯ ಕೃಪೆಯಿಂದ, ಆ ಶೇಷಾಚಲ ಗುರು ಮಹಾರಾಜರ ಕೃಪೆಯಿಂದ, ಅಗಡಿಯ ಆನಂದವನ ಕ್ಷೇತ್ರದ ಸದ್ಗುರು ವರ್ಯರ ಒಂದ ಕೃಪೆಯಿಂದ ನಾವು ನೀವುಗಳೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾಗಿರುವಂತಹ ದಿವ್ಯ ಗ್ರಂಥರಾಜ ದಾಸಬೋಧದ ಚಿಂತನೆಯನ್ನು ಮಾಡ್ಲಿಕ್ಕತ್ತೇವು ಅಂದ್ರೆ ನಮ್ಮಂತ ಭಾಗ್ಯವಂತರೇ ಯಾರು ಇಲ್ಲ. ಯಾಕಂದ್ರ ಈ ದಾಸಬೋಧ ಗ್ರಂಥವನ್ನ ಹೊಗಳುವ ಹೊತ್ನ್ಯಾಗ ಅವರಂತಾರ, ಬದ್ಧಚಿ ಸಿದ್ಧಜಾಲೆ ಅಸಂಖ್ಯಾತ ಮಾನವಿ ಜಯ ಜಯ ದಾಸಬೋಧ ಅಂತ ಹೇಳಿ, ವಿಷಯೀ ದಶಕೀಚ ಅನುಭವ ಜೋಪಾಯೇ ನಿತ್ಯನೇಮೆ ವಿವರಿತ ಸ್ವಯಂ ಬ್ರಹ್ಮಚಿ ಹೋಯೇ ಅಪಾರ ಪುಣ್ಯಗಾಟಿ ತರಿ ಶ್ರವಣ ಲಾಯೆ ಕಲ್ಯಾಣ ಲೇಖಕಾಚಿ ಭಾವೆ ಗರ್ಭ ಉದಳಿ ಜಯ ಜಯ ದಾಸಬೋಧ ಗ್ರಂಥ ರಾಜ ಪ್ರಸಿದ್ಧ ಆರತಿ ಹೂವಾಳಿನ ವಿಮಲ ಜ್ಞಾನ ಬಾಳಬೋಧ ಜಯ ಜಯ ದಾಸಬೋಧ ಅಂತೇಳಿ ಇದನ್ನ ಆರತಿ ಪದೊಳಗೆ ಸಮರ್ಥರು ಈ ಗ್ರಂಥದ ಬಗ್ಗೆ ಏನಪ್ಪಾ ಅಂದ್ರೆ ಈ ರೀತಿ ಬಹಳಷ್ಟು ವಿಶೇಷವಾದಂತಹ ಒಂದು ಗ್ರಂಥ ಇದು. ಈ ಗ್ರಂಥ ಹೆಂಗದ ಅಂದ್ರೆ, ಬದ್ಧನಿದ್ದಾವ ಸಿದ್ಧನಾಗ್ತಾನ, ಆತ್ಮಾನಂದದಲ್ಲಿ ಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಂದಿರ್ತಾನ, ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ತಾನ. ಇಷ್ಟೆಲ್ಲ ಆಗಬೇಕಾಗಿತ್ತಂದ್ರೆ ವಿಷಯೀ ದಶಕೀಚ 20 ದಶಕ 200 ಸಮಾಸಗಳನ್ನ ಸಾಧಕೆ ಪಹಾವೆ ಸಾವಕಾಶವಾಗಿ ನಾವು ಸಾಧಕರಾದವರು ಇದನ್ನ ಅಷ್ಟೊಂದು ಮನನಪೂರ್ವಕ ಅಂತ ಒಂದು ಶ್ರದ್ಧಾಪೂರ್ವಕ ಮನನ ಮಾಡಿದೇವಂದ್ರೆ, ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡೇವಂದ್ರೆ ನಿಶ್ಚಿತವಾಗಿಯೂ ನಮ್ಮ ಈ ಒಂದು ಜೀವನ ಸಾರ್ಥಕತೆ ಆಗ್ತದ. ಆಮೇಲೆ ಆ ವಿಮಲ ಬ್ರಹ್ಮನ ಒಂದು ಸ್ಥಿತಿಯ ಅನುಭವ ನಮಗೂ ಆಗ್ತದ ಅಂತಾರ. ಯಾಕಂದ್ರೆ ಸಮರ್ಥರು 200ನೇ ಸಮಾಸ ವಿಮಲ ಬ್ರಹ್ಮ ನಿರೂಪಣೆ ಒಳಗ ಸಮರ್ಥರಂತಾರ, ಝಾಲೆ ಸಾಧನಾಚೆ ಫಳ ಅಂತಾರ. ಸಂಸಾರ ಝಾಲ ಸಫಳ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬೆಲೆ ಅಂತ ಸಮರ್ಥರ ಮುಖದಿಂದ ಉದ್ಗಾರ ಬಂದ್ಬಿಡ್ತದೆ. 200ನೇ ವಿಮಲ ಬ್ರಹ್ಮ ನಿರೂಪಣ ಸಮಾಸದೊಳಗ ಝಾಲೆ ಸಾಧನಾಚೆ ಫಳ, ನನ್ನ ಸಾಧನ ಇವತ್ತು ಸಫಲ ಆತು ಅಂತ. ಸಂಸಾರ ಝಾಲ ಸಫಳ, ಈ ನನ್ನ ಸಾಧನದ ಫಲ ಏನಾತು ಅಂದ್ರ ಈ ಸಂಸಾರ ಸಫಲ ಆತು. ಸಂಸಾರ ಅಂದ್ರೆ ಏನು? ಈ ಪಂಚಭೂತಗಳಿಂದ ಇದೇನದಲ್ಲ, ಜನನ ಮರಣ ಚಕ್ರದಿಂದ ಒಂದು ಏನ ಫೇರಿ ಅದ, ಈ ಸೃಷ್ಟಿ ಕ್ರಮದೊಳಗೆ ಏನದಲ್ಲ, ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯ ಇವೆಲ್ಲದರ ಒಂದು ಕೂಡೆ ಏನದ ಅಂದ್ರೆ ಅದು
ಅದಕ್ಕೆ ಸಂಸಾರ ಅಂತಾರ. ಅಂಥ ನಂದು ಇದು ಇಲ್ಲಿ ಬಂದದ್ರದ್ದು ನನ್ನ ಜೀವನ ಸಫಲ ಆತು. ಯಾಕಂದ್ರ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಲೆ, ಆ ನಿರ್ಗುಣ ಪರಬ್ರಹ್ಮನಾದಂತಹ ವಿಮಲ ಬ್ರಹ್ಮ ನನ್ನ ಅಂತರಂಗದೊಳಗೆ ಬಿಂಬಿಸಿ ಬಿತ್ತ. ಅಂದ್ರ ಈ ಸ್ಥಿತಿ ನಮಗ ಆಗ್ಬೇಕಾಗಿತ್ತಂದ್ರ ಸುಮ್ಮನೆ ದಾಸಬೋಧ ಓದಿದ್ರೆ ಆಗುದಿಲ್ಲ, ದಾಸಬೋಧ ಪಾರಾಯಣ ಮಾಡ್ತೇವೆ ಅಂತ ಹೇಳಿ ಅದನ್ನ ಮುಗಿಸಿದ್ರು ಆಗುದಿಲ್ಲ. ಒಂದೊಂದು ಓವಿ ಮೊದಲು ಮಾಡಿಕೊಂಡು ನಾವು ಅಷ್ಟೊಂದು ಭಕ್ತಿಪೂರ್ವಕ ಚಿಂತನೆ ಮಾಡಿದಾಗ ಮಾತ್ರ ಒಂದು ಓವಿಯಿಂದ ಮತ್ತೊಂದು ಓವಿ ಅಂದ್ರೆ ಒಂದೊಂದು ಪೆವಟುಣಿಗತ್ತೆ ಅವ ಇವು. ಏನ್ರಿ ಇದು ನಮಗ ನಿಮಗ ಅನುಭವಕ್ಕೆ ಬಂದದ ಈಗ. ಯಾಕಂದ್ರ ಸರ್ವಸಾಧಾರಣ 2 ವರ್ಷ ಸಮೀಪ ಆಗ್ಲಿಕ್ಕತ್ತು ನಾವ್ ಈ ದಾಸಬೋಧ ಚಿಂತನೆ ಮಾಡ್ಲಿಕ್ಕತ್ತು. ಏನು ಮಹಾರಾಜರ ಕೃಪಾನೋ, ಏನು ಸಮರ್ಥರ ಕೃಪಾನೋ, ಒಂದೊಂದು ಓವಿ ಬಗ್ಗೆ ಮರಾಠಿ ನಾವು ಕಲ್ತವ್ರ ಅಲ್ಲಂದ್ರು ಸಹಿತ ಸದ್ಗುರುಗಳು ಒಂದು ಕೃಪಾ. ನೀನೊಲ್ಲಿದರೆ ಕೊರಡು ಕೊನರುವುದಯ್ಯ, ನೀನೊಲ್ಲಿದರೆ ಬರಡು ಅಯ್ಯನವುದಯ್ಯ ಅಂತೇಳಿ ಸದ್ಗುರುನಾಥ ಒಲದ ನಮ್ಮ ಹೃದಯದಾಗ ಕೂತ್ಕೊಂಡು ನಾವು ನುಡಿಸ್ಲಿಕ್ಕತ್ತಾನಂದ್ರ ನಾನಂತರೂ ಭಾಗ್ಯವಂತನೇ, ನಮ್ಮ ಜೊತೆ ನೀವೆಲ್ಲರೂ ಭಾಗ್ಯವಂತರು. ಎಲ್ಲರೂ ನಮಗಿಂತ ಒಂದು ಅದ್ಭುತ ಅವಕಾಶ ಸಿಕ್ಕದ. ಯಾಕೆ ಸಿಕ್ಕದ ಅಂತಂದ್ರ ಇದಕ್ಕೊಂದು ಮೂಲ ಕಾರಣ ಇರ್ತದೆ. ಯಾವುದೇ ಕಾರಣ ಇರ್ಲಾರ್ದ ಕೃತಿಗಳು ಆಗುದಿಲ್ಲ ಅಂತಾರ. ಇದಕ್ಕೆ ಏನು ಕಾರಣ ಇತ್ತಂದ್ರೆ ನಮಗೊಮ್ಮೆ ವಿಶ್ವನಾಥ್ ಚಕ್ರವರ್ತಿ ಗುರುಗಳು ಭೇಟಿಯಾದಾಗ ಹೇಳಿದ್ರು, ಶೇಷಾಚಲ ಸದ್ಗುರುಗಳು ಯಾವಾಗಲೂ ಎಲ್ಲೇ ಹೋದ್ರು ಸಹಿತ ದಾಸಬೋಧ ಮತ್ತು ಮನಾಚ ಶ್ಲೋಕ ಒಯ್ತಿದ್ರಂತ. ಎಲ್ಲಿ ಹೋದಲ್ಲಿ ಅದನ್ನ ಅವರು ಪಠಣ ಮಾಡ್ತಿದ್ರು. ಇಷ್ಟೊಂದು ದಾಸಬೋಧ ಮನಾಚ ಶ್ಲೋಕದ ಮೇಲೆ ಅತ್ಯಂತ ಪ್ರಿಯ ಮತ್ತು ಭಕ್ತಿ ಇಟ್ಕೊಂಡವರು ಆನಂದವನ ಕ್ಷೇತ್ರದ ಸದ್ಗುರುವರ್ಯಗಳು ಆಗಿ ಹೋದಂತ ಎಲ್ಲರೂ. ಇವತ್ತು ವಿಶ್ವನಾಥ್ ಚಕ್ರವರ್ತಿ ಮಹಾರಾಜರಾದರೂ ಸಹಿತ ನಮ್ಮಲ್ಲಿ ಕುಬಕಡ್ಡಿಗೆ ಬಂದಾಗ ನಮ್ಮ ಮುಖದಿಂದ ಏನು ಯಾವಾಗ ಒಂದು ದಾಸಬೋಧ ಬಗ್ಗೆ ಪ್ರವಚನ ಕೇಳಿದ್ರು, ಅವ್ರಿಗೆ ಏನು ಒಂದು ಅಂತರಂಗದೊಳಗೆ ಸಮರ್ಥನೆ ಪ್ರೇರಣೆ ಆತೋ, ಅಲ್ಲಿಂದ ಸೀದಾ ಬುರುಗೋಡಕ್ಕೆ ಹೋಗಿ 7 ದಿವಸ ದಾಸಬೋಧವನ್ನು ಅವರು ಪಾರಾಯಣ ಮಾಡಿದ್ರು. ಭಕ್ತಿಯಿಂದ ಮಾಡಿ ಇವತ್ತಿನ ತನಕನೂ ಅವರು ಪ್ರತಿ ದಿವಸ ದಾಸಬೋಧವನ್ನು ಅವರು ಪಠಣ ಮಾಡ್ತಾರೆ, ಶ್ರವಣ ಮಾಡ್ತಾರೆ. ಆಮೇಲೆ ಆ ಒಂದು ದಾಸಬೋಧ ಮೇಲೆ ಇರುವಂತ ಭಕ್ತಿ ಎಷ್ಟದ ಅಂತಂದ್ರೆ ಅವರಿಗೆ ಅದು ಭಕ್ತಿ ಇದ್ದಾಗನೇ ಪರಿವರ್ತನ ಅನ್ನುವಂಥದ್ದು ನಮ್ಮಲ್ಲೇ ಆಗಲಿ ನಿಮ್ಮಲ್ಲೇ ಆಗಲಿ ಎಲ್ಲರಲ್ಲಿಯೂ ಮೊದಲ ಗ್ರಂಥಕರ್ತರ ಮೇಲೆ ಭಕ್ತಿ ಬೇಕಂತಾರ ಅವ್ರು. ಏನ್ರಿ ಗ್ರಂಥಕರ್ತರು ಯಾರಿದ್ದಾರಲ್ಲ ಅವ್ರ ಮೇಲೆ ಭಕ್ತಿ ಬೇಕು. ಯಾಕಂದ್ರ ಗ್ರಂಥವನ್ನ ಬರೆದಂತಹ ಒಂದೇನು ಮಹಾತ್ಮರಿದ್ದಾರಲ್ಲ ಅವ್ರು ತಮ್ಮ ಅನುಭವಗಳನ್ನ ಅಥವಾ ತಮ್ಮ ಸ್ವರೂಪವನ್ನ ಗ್ರಂಥದೊಳಗೆ ಇಟ್ಟಿರ್ತಾರಂತಾರ ಅವ್ರು. ಅದಕ್ಕೆ ಅಂತ ಭಕ್ತಿಯಿಂದ ನಾವು ಶ್ರವಣ ಮಾಡಿದೇವಂದ್ರ ಪ್ರತಿಯೊಂದು ಗ್ರಂಥದ ಒಂದು ಗ್ರಂಥಕರ್ತರ ಸಾಕ್ಷಾತ್ಕಾರ ನಮಗಾಗ್ತಿರ್ತಾನ. ಹಂಗ ಅಷ್ಟೊಂದು ಭಕ್ತಿಯಿಂದ ಈ ಆನಂದವನ ಕ್ಷೇತ್ರದ ಸದ್ಗುರುವರ್ಯರು ಈ ಒಂದು ಸೇವೆಯನ್ನು ನಮಗ ನೀಡ್ಯಾರ. ಒಂದು ಮಹಾರಾಜರ ಕೃಪಾ ನಡೆದದ. ಅದರೊಳಗೆ ಇವತ್ತ ಈ ಒಂದು ಎರಡು ಸಮಾಸದಾಗ ನೋಡ್ಲಿಕ್ಕಾಗಿ ಅಂದ್ರ 5ನೇ ದಶಕ 2ನೇ ಸಮಾಸ. ಇವತ್ತಿನ ನಾವು 5ನೇ ದಶಕ 2ನೇ ಸಮಾಸವನ್ನು ನಾವು ಚಿಂತನೆ ಮಾಡ್ಲಿಕ್ಕತ್ತೇವು. ಈಗಾಗಲೇ ಆ 2ನೇ ಸಮಾಸ ಗುರುಲಕ್ಷಣ ನಾಮ ಸಮಾಸದೊಳಗ 30 ಓವಿಗಳನ್ನ ನಾವು ಅತ್ಯಂತ ಭಕ್ತಿಪೂರ್ವಕವಾಗಿ ಚಿಂತನೆ ಮಾಡೇವೆ. ಯಾಕಂದ್ರ ಈ ಸಮಾಸಗಳು ಏನವಲ್ಲ, 5ನೇ ದಶಕ 1ನೇ ಸಮಾಸ ಗುರು ನಿಶ್ಚಯ ಸಮಾಸ, 2ನೇ ಸಮಾಸ ಗುರು ಲಕ್ಷಣ. ಗುರು ನಿಶ್ಚಯ ಗುರು ಲಕ್ಷಣ ಎಷ್ಟು ಮುಖ್ಯದ ಅಂದ್ರ ಇವೆರಡು ತರದ ನಮಗೆ ಅದ್ರದ್ದು ಅನುಭವ ಆಗಿಬಿಡ್ತು. ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ನಮಗೆ ಅನುಗ್ರಹ ಆತು. ಅವರ ಒಂದು ಮಾರ್ಗದರ್ಶನದಾಗ ಅವ್ರಿಗೆ ಅನನ್ಯ ಶರಣ ಹೋಗಿ ನಾವು ಅವ್ರ ಮಾರ್ಗದರ್ಶನದಾಗ ಮುಂದುವರೆದೇ ಒಂದು ನಿಶ್ಚಿತವಾಗಿಯೂ ಇದೇ ಜನ್ಮದೊಳಗ ನಮಗ ಈ ಒಂದು ಬ್ರಹ್ಮಾನಂದದ ಅನುಭೂತಿ ಆಗ್ತಂತಾರ. ಹಂಗ ಆಗಬೇಕಾದ್ರೆ ಈ 2 ಸಮಾಸದ ನಂತರ ಇನ್ನ ಒಂದು ಸಮಾಸ ಅದ, 3ನೇ ಸಮಾಸ. ಅದು ಶಿಷ್ಯ ಲಕ್ಷಣ. ನೋಡ್ರಿ, ಸದ್ಗುರು ಶ್ರೇಷ್ಠ ಸದ್ಗುರು ಆತ್ಮಜ್ಞಾನಿ ಸದ್ಗುರು ಸಿಗಬಹುದು. ಆದ್ರೆ ಅಂತ ಸದ್ಗುರುಗಳಿಗೆ ಅಂತ ಒಂದು ಪಾತ್ರತಾ ಇರುವಂತಹ ಪುಣ್ಯವಾನ ಶಿಷ್ಯನು ಸಿಗುದು ಅಷ್ಟೇ ಮಹತ್ವದ ಅಂತಾರೆ. ಮುಂದೆ ಈ 3ನೇ ಸಮಾಸದೊಳಗ ಇದನ್ನ ಸ್ಟಾರ್ಟಿಂಗ್ನಾಗೆ ಅಂತಾರ ಶಿಷ್ಯ ಲಕ್ಷಣದಾಗ ಸದ್ಗುರು ಮತ್ತು ಸತ್ಶಿಷ್ಯ ಇವು ಇಬ್ರು ಸದ್ಗುರುಗಳು, ಶ್ರೋತ್ರಿಯ ಬ್ರಹ್ಮನಷ್ಟ ಸದ್ಗುರುಗಳು ಬೇಕು. ಅಂತ ಒಂದು ಸತ್ ಶಿಷ್ಯ ಇರಬೇಕು, ಸಂಪೂರ್ಣ ಶರಣಾಗತನಾದಂತ ಶಿಷ್ಯ ಇರಬೇಕು. ಅಂದ್ರ ಈ ಒಂದು ಆಧ್ಯಾತ್ಮದ ಮುಂದಿನ ಒಂದು ಬ್ರಹ್ಮಾನಂದ ಸ್ಥಿತಿ
ಅಷ್ಟೊಂದು ಆನಂದ ಆಗ್ತದ, ಸದ್ಗುರುಗಳಿಗೆ ಅಷ್ಟು ಸಂತೋಷ ಆಗ್ತದೆ. ಎಂಥ ಶಿಷ್ಯ ಸಿಕ್ಕಪ್ಪ ನನಗ, ನನ್ನ ಏನೊಂದು ಇಚ್ಛಾ ಇತ್ತಲ್ಲ, ನಾನು ಉಂಡಂತ ಆನಂದ ಉಣುವಂತ ಪಾತ್ರತೆ ಇದ್ದವ ಸಿಕ್ಕಲ್ಲ ಅಂತೇಳಿ ಸದ್ಗುರುಗಳಿಗೆ ಅಷ್ಟೊಂದು ಸಂತೋಷ ಆಗ್ತದೆ ಅಂತಾರ. ಯಾಕಂದ್ರೆ ಸದ್ಗುರುಗಳು ಉಪದೇಶ ಕೊಟ್ಟ ಮೇಲೆ ನಮ್ಮನ್ನು ವೀಕ್ಷಣೆ ಮಾಡ್ತಿರ್ತಾರ. ಅವರು ನಮ್ಗೆ ಅನುಗ್ರಹ ಮಾಡಿದ ಮೇಲೆ ಶಿಷ್ಯನ ವೀಕ್ಷಣೆ ಮಾಡ್ತಿರ್ತಾರ. ಅವರು ಸಮರ್ಥ ದಾಸಬೋಧನಾಗ ಒಂದು ಸಮಾಸದೊಳಗ ಒಂದ್ ಕಡೆ ದಶಕನಾಗ 11-12ನೇ ದಶಕನೊಳಗ ಏನ್ ಹೇಳ್ತಾರ ಅವರು, ಪ್ರತ್ಯಯ ನಿರೂಪಣದೊಳಗ ಶಿಷ್ಯ ಪ್ರಶ್ನೆ ಹಾಕ್ತಾರ. ಕಾಯಮಣತೆ ವಾಸನ ಅಂತಾರ. ಏನ್ ಕಾಯ ಕಲ್ಪಿತೆ ಕಲ್ಪನಾ ಅಂತರೀಚಿ ತರಂಗ ನಾನಾ ಪ್ರಕಾರ ಹುಟ್ಟತಿ. ಏನಂತದಪ್ಪ ನಿನ್ನ ವಾಸನ, ಇಷ್ಟು ದಿವಸ ಈ ಮಾರ್ಗದೊಳಗೆ ನೀ ಕ್ರಮಿಸಿದಿ, ಇಷ್ಟೊಂದು ದಾಸಬೋಧ ಶ್ರವಣ ಮಾಡಿದಿ, ಕಾಯಮಣತೆ ವಾಸನ, ನಿನ್ನ ಒಳಗಿನ ವಾಸನ ಏನ್ರೆ ಅದು ಪೂರ್ಣ ಶಾಂತ ಆಗ್ಯದೋ ಇಲ್ಲೋ, ಇನ್ನ ವಾಸನದೊಳಗೆ ಮುಳುಗಾಡಿ ಹೇಳಿಕತ್ಯೋ. ಕಾಯ ಕಲ್ಪಿತೆ ಕಲ್ಪನಾ, ಮತ್ತೇನು ಸುಮ್ನೆ ಇದನ್ನ ಕಲ್ಪನಾ ಮಾಡ್ಕೊತ ಕೂತ್ ಬಿಟ್ಟಿಯೋ. ಕಲ್ಪನಾ ಮಾಡೋದ್ರಿಂದ ಬ್ರಹ್ಮನ ಪ್ರಾಪ್ತಿ ಆಗುದಿಲ್ಲ ಅಂತಾರರು. ಕಲ್ಪನಾ ಮಾಡೋದ್ರಿಂದ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗುದಿಲ್ಲ ಅಂತಾರರು. ಮನಾಚ ಶ್ಲೋಕನಾಗ ಒಂದ್ ಕಡೆ ಅಂತಾರ, ಮನಾ ಕಲ್ಪನಾ ಕಲ್ಪಿತಾ ಕಲ್ಪಕೋಟಿ ನವೇರೇ ನವೇ ಸರ್ವತಾ ರಾಮ ಭೇಟಿ ಅಂತ. ನೀ ಬರೇ ಕಲ್ಪನಾ ಮಾಡ್ಕೊತ ಕೂತಿ ಅಂದ್ರ ಆ ರಾಮಪ್ರಭುವಿನ ಸದ್ಗುರುನಾಥನ ಸ್ವರೂಪ ಸಾಕ್ಷಾತ್ಕಾರ ನಿನಗೆ ಆಗುದಿಲ್ಲ ಅಂತಾರ. ಅದಕ್ಕೆ ಕಾಯಮಣತೆ ವಾಸನ, ಕಾಯ ಕಲ್ಪಿತೆ ಕಲ್ಪನಾ ಅಂತರೀಚೆ ತರಂಗ ನಾನಾ ಪ್ರಕಾರ ಹುಟ್ಟತಿ. ಅಂತರಂಗದೊಳಗೆ ನಾನಾ ರೀತಿ ತರಂಗಗಳು ಹೇಳಿಕತ್ತವನು. ನಿನಗೆ ಹಿಂಗ ಅನಿಸ್ತದನು ಅಂತ ಕೇಳ್ತಾರ. ಅದ್ರಾಗ ಅವ್ರು ಬರೇ ಖಾವಿ ಚಲೋದೇ ತಿನ್ಬೇಕಂತ ಅನಿಸ್ಲಿಕ್ಕತ್ತದ ಇನ್ನ ಅನ್ನಂತೆ ಸದ್ಗುರುಗಳು ಹೆಂಗ ಶಿಷ್ಯನ ವೀಕ್ಷಣೆ ಮಾಡ್ತಿರ್ತಾರ ನೋಡ್ರಿ ನೀವು. ಅವ್ರಂತಾರ, ಬರೇ ಖಾವೆ, ಬರೇ ಜೇವಾವೆ, ಬರೇ ಲ್ಯಾವೆ, ಬರೇ ನೇಸಾವೆ. ಚಲೋ ತಿನ್ಬೇಕು, ಚಲೋದು ಊಟ ಮಾಡ್ಬೇಕು, ಚಲೋ ತರಬೇಕು, ಚಲೋದು ಉಡಬೇಕು, ಹಿಂಗೆಲ್ಲ ಅನಿಸ್ಲಿಕ್ಕತ್ತದ ನಿನಗ. ಬರೇ ಖಾವೆ, ಬರೇ ಜೇವಾವೆ, ಬರೇ ಲ್ಯಾವೆ, ಬರೇ ನೇಸಾವೆ, ಐಸೆ ಆಹೇ ಮನೋಗತ, ಹಿಂಗೆಲ್ಲ ನಿನ್ಗೆ ಅನಿಸ್ತಿರ್ಬೇಕರೆ ತರಿ ಕಾಹಿಚ ನಾಹಿ ಹೋತ ಅಂತಾರ. ಐಸೆ ನಾಹಿ ಹೋತ, ಹಿಂಗ ಆಗುದಿಲ್ಲ, ನೀ ಅಂದಂಗ ಆಗುದಿಲ್ಲ ಅಂತಾರ. ಏನ್ರಿ, ಯಾಕಂದ್ರ ಅದಕ್ಕ ನೀ ಅಂದಂಗ ಆಗ್ತಿತ್ತಂದ್ರೆ ಹಿಂಗ್ಯಾಕ ಆಗ್ತದೆ ಅಂತಾರ. ಐಸೆ ನಾಹಿ ಹೋತ ಬರೇ ಕರಿತಾ ಅಕಸ್ಮಾತ್ ವೈಟ್ ಹೋತೆ. ನೀ ಏನೋ ಮಾಡ್ಬೇಕಂದ್ ಮಾಡಿರ್ತಿ ಚಲೋದು, ಅದು ಮತ್ತೆ ಕೆಟ್ಟಾಗಿ ಕುಡಿದು ಬರ್ತದ ನಿನ್ನ ಪ್ರಾರಬ್ಧ ಅನುಸಾರವಾಗಿ. ಅದಕ್ಕೆ ಅದನ್ನ ತಲೆ ತೆಗೆದ ಮೊದಲ ಸದ್ಗುರುಗಳಿಂದ ಅನುಗ್ರಹಿತರಾಗು. ಸದ್ಗುರುಗಳಿಂದ ಆಗಂತಂದಾಗ ಮೊದಲ ಗುರುವಿನಿಂದ ಅನುಗ್ರಹ ಆಗ್ಬೇಕು ನಿಶ್ಚಯ ಮಾಡ್ಕೋ. 5ನೇ ದಶಕ 1ನೇ ಸಮಾಸದ ಗುರು ನಿಶ್ಚಯ. ಎಂಥ ಗುರುವಿನನ್ನ ಮಾಡ್ಕೋಬೇಕು? ಏನು ಪ್ರಾಪಂಚಿಕ ಒಂದು ವ್ಯವಹಾರ ನಡೆಯುವಂತ ಗುರುನ ಮಾಡ್ಕೋಬೇಕು, ನಮ್ಗೆ ಉಪಯೋಗಕ್ಕೆ ಬೇಕಾದಂತ ವಿದ್ಯೆಯನ್ನು ಕಲಿಸುವಂತ ಗುರು ಮಾಡ್ಕೋಬೇಕು, ಮಂತ್ರ ತಂತ್ರ ಹೇಳುವಂತ ಗುರುಗಳನ್ನು ಮಾಡ್ಕೋಬೇಕು. ಯಾವ ಗುರುವಿನ ಅಥವಾ ಏನಪ್ಪಾ ಅಂದ್ರ ಇಂಥ ಒಂದು ಸದ್ಗುರುಗಳಿಂದ ಅನುಗ್ರಹಿತರಾಗಿ, ಅಂದ್ರೆ ಏನು, ಇವ್ರಿಗೆ ಹೆಂಗಂದ್ರ ಇವ್ರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವಂತ ಗುರುವಿನ ಮಾಡ್ಕೋಬೇಕು. ಇವ್ ನಿರ್ಣಯ ತಗೋ ಸಂಬಂಧ ಗುರು ನಿಶ್ಚಯನ ಸಮಾಸದೊಳಗ ಎಲ್ಲ ಸಮರ್ಥ ವಿವರಣೆ ಮಾಡಿ ಹೇಳ್ಯಾರ. ಇನ್ನ ಗುರು ಲಕ್ಷಣ ನಾಮ ಸಮಾಸ ಇವತ್ತೇನದಲ್ಲ, ಗುರು ಮತ್ತು ಸದ್ಗುರುಗಳಲ್ಲಿ ಏನೊಂದು ಭೇದದ ಅಥವಾ ಏನೊಂದು ಫರಕದ ಅಂದ್ರೆ, ಗುರು ಉಪಜೀವನಕ್ಕಾಗಿ ಕಲಿಸುವಂತವ, ಉಪಜೀವನಕ್ಕೆ ವಿದ್ಯೆಯನ್ನು ಹೇಳ್ಕೊಡಂತವ, ನಮಗೆಲ್ಲೇ ಅಡೆತಡೆ ಬಂದರೂ ಸಹಿತ ಒಂದು ಪ್ರಾಪಂಚಿಕ ಒಂದು ವ್ಯವಹಾರಿಕ ದೃಷ್ಟಿಯಿಂದ ಅದನ್ನ ಬಗೆಹರಿಸವ, ಇವು ಗುರು ಅನಿಸ್ಕೋಬಹುದು. ಅಥವಾ ನಾನಾ ರೀತಿ ವಿದ್ಯೆಗಳನ್ನ, ನಾನಾ ರೀತಿ ವಿಷಯಗಳನ್ನ, ಆಮೇಲೆ ಏನೆಲ್ಲ ನಾವು ಕಲಿತೇವಲ್ಲ ಇದನ್ನೆಲ್ಲ ಹೇಳ್ಕೊಡೋರು ಗುರುಗಳೇ ಅನಿಸ್ತಾರ. ಆದ್ರ ನಿನಗೆ ಇವರು ಗುರುಗಳು, ಆದ್ರೆ ಇವರಿಂದ ಮೋಕ್ಷ ಅನ್ನುವಂತ ನಿನಗೆ ಪ್ರಾಪ್ತ ಆಗುವುದಿಲ್ಲ. ಜನನ ಮರಣ ಚಕ್ರದಿಂದ ನೀ ಬಿಡುಗಡೆ ಆಗುವಂತ ಒಂದು ಅವಕಾಶ ನಿನಗೆ ಸಿಗುವುದಿಲ್ಲ, ಅಂತ ಒಂದು ಭಾಗ್ಯ ನಿನ್ನದಾಗುವುದಿಲ್ಲ. ಮತ್ ಹಂಗಾರ ಅಂತ ಭಾಗ್ಯ ಯಾರಿಂದ ಆಗ್ತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಆತ್ಮಜ್ಞಾನಿ ಸದ್ಗುರುಗಳಿಂದ, ಬ್ರಹ್ಮಜ್ಞಾನಿ ಸದ್ಗುರುಗಳಿಂದ ಮಾತ್ರ ಆಗ್ತದ. ಆ ಸದ್ಗುರುಗಳ ಲಕ್ಷಣಗಳನ್ನ ನಾನು ಇವತ್ತು ಹೇಳಲಿಕ್ಕತ್ತೀನಿ ಅಂತಾರವ್ರು. ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಸದ್ಗುರುಗಳಿಂದ ಅನುಗ್ರಹಿತ ಆಗ್ಲಿಲ್ಲ ಅಂದ್ರೆ ಮೋಕ್ಷ ಅನ್ನುವಂಥದ್ದು ಕಲ್ಪಾಂತದಲ್ಲೂ ಸಾಧ್ಯ ಇಲ್ಲ ಅಂತಾರರು. ಏನ್ರಿ, ಜಯಾಸವಾಟೆ ಮೋಕ್ಷಭಾವ ತೇಣೆ ಸದ್ಗುರು ಕರಾವ. ಸಮರ್ಥ ದಾಸಬಂದಾಗ ಒಂದ್ ಕಡೆ ಸ್ವಚ್ಛ ಹೇಳ್ತಾರ, ನಿನಗ್ ಮೋಕ್ಷ ಬೇಕಾಗಿತ್ತು ಅಂದ್ರ ನೀ ಸದ್ಗುರುಗಳಿಂದ ಅನುಗ್ರಹಿತನಾಗು. ಜಯಾಸವಾಟೆ
ಮೋಕ್ಷವಾವ ತೇನೆ ಸದ್ಗುರು ಕರಾವ. ಸದ್ಗುರುವಿನ ಮೋಕ್ಷ ಪಾವಾವ ಹೇ ಕಲ್ಪಾಂತಿನ ಗಡಿ ಅಂತಾರ. ಸದ್ಗುರುಗಳು ಇರ್ಲಾರ್ದ, ಸದ್ಗುರುಗಳಿಂದ ಅನುಗ್ರಹಿತನಾಗಲಾರ್ದ, ಅವ್ರ ಮಾರ್ಗದರ್ಶನದಾಗ ನೀ ನಡಿಲಾರ್ದ ಅಂತ ಸಾಧನೋಪಾಸನೆಗಳನ್ನು ಮಾಡ್ಲಿಲ್ಲ ಅಂದ್ರ ಕಲ್ಪಾಂತದಲ್ಲಿಯೂ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಆಗುದಿಲ್ಲ, ಮೋಕ್ಷ ಅನ್ನುವಂಥದ್ದು ಪ್ರಾಪ್ತ ಆಗುದಿಲ್ಲ ಅಂತೇಳಿ ಸ್ವಚ್ಛ ಹೇಳಾರ. ಹಂಗ ಆ ಸದ್ಗುರುಗಳಿಂದ ಅನುಗ್ರಹಿತರಾಗಬೇಕಾಗಿದ್ದ ಈಗ ಯಾರ್ಯಾರು ಸದ್ಗುರುಗಳಿಂದ ಅನುಗ್ರಹಿತರಾಗ್ಯಾರಲ್ಲ ಅವರು ಅದೇ ಶ್ರದ್ಧಾದಿಂದ ಹೋಗುದು. ಇನ್ನು ಹೊಸದಾಗಿ ಯಾರಾದ್ರೂ ಸದ್ಗುರುಗಳಿಂದ ಅನುಗ್ರಹಿತ ಆಗ್ಬೇಕಾದ್ರೆ ಕೆಲವೊಂದು ಲಕ್ಷಣಗಳು, ಸದ್ಗುರುಗಳ ಲಕ್ಷಣಗಳನ್ನು ನೋಡ್ರಿ ಅಂತಾರ. ಯಾಕಂದ್ರ ಸದ್ಗುರುಗಳು ಅಂತ ಹೆಸರಿಟ್ಟುಕೊಂಡವ್ರು ಸಾಕಷ್ಟು ಮಂದಿ ನಿಮಗೆ ಸಿಗ್ಬೋದು. ಆದ್ರ ಸದ್ಗುರುವಿನ ಸ್ಥಿತಿ ಏನದಲ್ಲ, ಆ ಒಂದು ಸದ್ಗುರುಗಳ ಒಂದು ಆಂತರಿಕ ಒಂದು ಸ್ಥಿತಿ ಏನದಲ್ಲ, ಅದು ಸಿಗುದು ಬಹಳ ಮುಖ್ಯದ ಅಂತಾರ. ಅದು ಹೆಂಗಿರ್ತದ, ಅವ್ರು ಹೆಂಗಿರ್ತಾರ, ಮತ್ತ ಆ ಲಕ್ಷಣಗಳು ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಏನಂದಾರ ಸಮರ್ಥರು, ಅಸದ್ಗುರುಗಳು. ಅಂದ್ರೆ ಸದ್ಗುರುಗಳು ಆಗ್ಲಿಕ್ಕೆ ಯೋಗ್ಯತಾ ಇರ್ಲಾರ್ದವ್ರು. ಮತ್ತೆ ಯೋಗ್ಯತಾ ಇರ್ಲಾರ್ದವ್ರಿಂದ ನಾವು ಅನುಗ್ರಹ ಮಾಡ್ಕೊಂಡೇವು ಅಂದ್ರೆ, ಪರೀಕ್ಷೆ ಮಾಡ್ಲಿಲ್ಲ, ಯಾರೋ ನಾವು ಸದ್ಗುರುಗಳು ಅಂತೇಳಿ ಅವರು ಉಪದೇಶ ಕೊಡ್ಲಿಕ್ಕತ್ತಿದ್ರು, ಎಷ್ಟೋ ಮಂದಿ ತಗೊಳಿಕತ್ರು, ನೀನು ಹೋಗಿ ತಗೊಂಡಿ ಅಂತಂದ್ರೆ ಅವ್ರು ನಿಜವಾಗಿಯೂ ಆ ಒಂದು ಸ್ಥಿತಿಯೊಳಗೆ ಇದ್ದಾರೋ ಇಲ್ಲೋ, ನಿನಗೆ ಮೋಕ್ಷ ಕೊಡುವಂತ ಒಂದು ಸಾಮರ್ಥ್ಯ ಅವ್ರಂತಲೇ ಅದನ್ನ ಇಲ್ಲೋ, ಅಥವಾ ಅವರು ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡಾರ ಇಲ್ಲೋ, ಅಥವಾ ಅವ್ರ ಬ್ರಹ್ಮ ಸ್ವರೂಪದಾಗ ನೆಲೆ ನಿಂತಾರಿಲ್ಲೋ ಏನು, ಇವೆಲ್ಲ ನೀನು ವಿಚಾರ ಮಾಡ್ಲಾರ್ದ ಹಂಗೆ ತಗೊಂಡು ಬಿಟ್ಟೆ ಅಂದ್ರೆ ಏನಾಗಿಬಿಡ್ತ ಅಂದ್ರೆ ಉಪದೇಶ ತಗೋತಿ, ಆದ್ರೆ ಅವ್ರಿಗೆ ಈಸ್ ಬರುದಿಲ್ಲ. ನೀ ಅವ್ರ ಬೆನ್ನ ಹತ್ತಿದಂದ್ರೆ ನೀನು ಅವ್ರ ಜೋಡಿ ನೀನು ಮುಳ್ಕೊಂಡು ಹೋಗ್ತೀಯ ಅಂತ. ಅವ್ರು ನಿನ್ನ ಆ ಭವಸಾಗರದಿಂದ ಪಾರ್ ಮಾಡ್ಲಿಕ್ಕೆ ಆಗೋಲ್ಲ. ಆಪಣಾಸಿ ಪೋಹತಾನೈ ಅಂತಾರ ಸಮರ್ಥರಂತಾರ. ತನಗೆ ಈಸ್ ಬರ್ಲಿಕ್ಕೆ ನಿಮಗೆ ಈಸೆ ಬರ್ಲಿಕ್ಕೆ ನಿಮಗೆ ಬರುದಿಲ್ಲ. ಲೋಕ ಬಿಡುವ ಆಯಾಚೆ ಕೋಣ ಕಾರ್ಯ, ಯಾಕೆ ಮತ್ತೊಬ್ಬರನ್ನ ನೀವು ಆ ಭವಸಾಗರದಾಗ ಮುಳುಗಿಸ್ತೀರಿ ನೀವು? ಅವ್ರು ನಿಮ್ಮ ಮ್ಯಾಲ ವಿಶ್ವಾಸ ಇಡ್ತಾರೆ, ನಮ್ಮ ಗುರುಗಳಿಗೆ ಈಸು ಬರ್ತದ, ನಾವು ಮುಳುಗ್ಲಿಕ್ಕೆ ಹತ್ರ ಸಹಿತ ಅವ್ರು ಪಾರ್ ಮಾಡ್ತಾರಂತಿರ್ತಾರ. ನಿನಗೆ ಈಸು ಬರ್ಲಿಲ್ಲ ಅಂದ್ರೆ ಸಮರ್ಥ ಅಂತಾರ, ಪೋಹಣಾರಾಚ ಗುಚ್ಕ್ಯಾಕಾತು. ಈಶ್ಯಾಡವನೇ ಮುಣುಗುದು ಕೆಮ್ಮುದು, ನೀರು ನುಂಗುದು, ಹಿಂಗೆಲ್ಲ ಮಾಡಿ ಇವನೇ ಎಲ್ಲಿ ಮುಳುಗಿ ಹೋಗ್ತಾನಪ್ಪ ಅಂತನ್ನುವಂತ ಸ್ಥಿತಿ ನಿಂದದ. ಯಾಕಂದ್ರ ನೀ ಈಶ್ಯಾಡತ್ತೆ ನಿನಗೆ ಈಸ್ ಪಕ್ಕ ಬರುದಿಲ್ಲ. ಪೋಹಣಾರಾಚ ಗುಚ್ಕ್ಯಾಕಾತು ತೋ ಕೈಸಾ ಕಾಡು ಪಹಾತೋ, ಅವ್ಯಾಂಗ ನೀನು ಪಾರ ಮಾಡ್ತಾನ? ಪ್ರಚೀತಿವಿನ ಅನುಭವ ದೇತೋ ವ್ಯರ್ಥತಿ ಜಾಣಾವೆ. ತನಗೇ ಅನುಭವ ಆಗಿಲ್ಲ, ನಿನಗೇನು ಅನುಭವ ಹೇಳ್ತಾನಪ್ಪ? ಅದಕ್ಕೆ ಎಲ್ಲ ವಿಚಾರ ಮಾಡ್ಕೋ. ನಾನು ನಿನಗೆ ಅದನ್ನೇ ಹೇಳಿಕತ್ತೀನಿ, ಸದ್ಗುರುಗಳು ಹೆಂಗಿರ್ತಾರ, ಅಸದ್ಗುರುಗಳು ಹೆಂಗಿರ್ತಾರ ಅನ್ನುವಂಥ ವಿಚಾರವನ್ನೇ ನಾನು ಇವತ್ತು ಏನಪ್ಪಾ ಅಂದ್ರೆ ಈ ಒಂದು ಸಮಾಸದೊಳಗೆ ಹೇಳಿಕತ್ತೀನಿ. ಲಕ್ಷ್ಯ ಕೊಟ್ಟು ಕೇಳ್ರಪ್ಪ ಅಂತೇಳಿ ಸಮರ್ಥರಂತಾರೆ. ಯಾಕಂದ್ರೆ ದೊಡ್ಡ ಸಮಾಸದ ಇದು, 73 ಓವಿಗಳಿಂದ ಕೂಡಿದಂತ ಸಮಾಸದ. ಈಗಾಗಲೇ ಇವತ್ತು 3ನೇ ಭಾಗ, ನಾವು 30ನೇ ಓವಿಯಿಂದ ನಾವು ಹೋದ ಸತ್ಸಂಗದೊಳಗೆ 30 ಓವಿಗಳನ್ನು ಚಿಂತನೆ ಮಾಡಿದ್ದೆವು. ಆ 30ನೇ ಓವಿ ಒಳಗೆ ಏನ್ ಅಂದಿದ್ರು, ಏನ್ ಸಮರ್ಥರು ಹೇಳಿದ್ರು ಅನ್ನೋದು ತಿಳ್ಕೊಂಡು ಆ ಒಂದು ಓವಿ ಓದಿದ ಮೇಲೆ ಮುಂದಿನ ಓವಿ ಒಳಗೆ ಏನೇನು ಹೇಳ್ಯಾರ ಅನ್ನುವಂಥದ್ದು ಸಮರ್ಥರ ಕೃಪಾದಿಂದ ಏನ್ ನೋಡಿಸ್ತಾರ ಆ ವಿಚಾರಗಳನ್ನು ನಾವು ನೀವುಗಳು ಚಿಂತನೆ ಮಾಡೋಣ. ಶ್ರೀರಾಮ ಸಮರ್ಥ ಶ್ರೀರಾಮ್. अथ दासबोध दशक 5वां समास दूसरा गुरु लक्षण नाम समास 30वां ओवे वाचना प्रारंभ करितो महाराज. श्रीराम समर्थ श्रीराम. बाणे तिहीची खूण तोची गुरु सुलक्षण तेथेची रिघावे शरण अत्यादरे मुमुक्षे ಅಂತ. ಅಂದ್ರ ಬಾಣೆ ತೀಹಿಚಿ ಕೋಣ ಯಾರಂತಲ್ಲೇ 3 ರೀತಿಯ ಒಂದು ಪ್ರಚೀತಿ ಅವ್ರಿಗಾಗ್ಯದ, 3 ರೀತಿಯ ಅನುಭವ ಆಗ್ಯದ. 3 ತೀಹಿಚಿ ಅಂದ್ರೆ 3 ರೀತಿ ಪ್ರಚೀತಿ. 3 ರೀತಿ ಪ್ರಚೀತಿ ಅಂದ್ರೆ ಯಾವುದು? 1ನೇದ್ದು ಶಾಸ್ತ್ರ ಪ್ರಚೀತಿ, 2ನೇದ್ದು ಗುರು ಪ್ರಚೀತಿ, 3ನೇದ್ದು ಆತ್ಮ ಪ್ರಚೀತಿ. ಈ 3 ಪ್ರಚೀತಿಗಳೇನವಲ್ಲ ಇವು ಸಂಗಮ ಆಗ್ಬೇಕಂತಾರರು. ಶಾಸ್ತ್ರದೊಳಗೆ ಏನು ಹೇಳ್ಯದ, ಸದ್ಗುರುಗಳು ಏನು ಹೇಳ್ಯಾರ, ಆಮೇಲೆ ನಿನ್ನ ಅನುಭವಕ್ಕೆ ಏನು ಬಂದದ, ಈ 3 ಏನಪ್ಪಾ ಅಂದ್ರೆ ಸಂಗಮ ಆಗ್ಬೇಕು, 3 ಒಂದೇ ಆಗ್ಬೇಕಂತಾರ. ಅದಕ್ಕೆ ಒಂದಾಗ್ಯದಂದ್ರೆ ಆಗೋದಿಲ್ಲ.
ನನಗ್ ಪ್ರಚೀತಿ ಆಗಿದೆ ಅಂತೇಳಿ ಗುರು ಪ್ರಚೀತಿ ಒಬ್ರು ಗುರು ಅನಿಸ್ಕೊಂಡವ್ರು ಹೇಳಿದ್ರು. ಮತ್ತ ಅದ್ರ ಶಾಸ್ತ್ರದೊಳಗ ಅದಕ್ಕೆ ಪ್ರಮಾಣ ಇದ್ದಿದ್ದಿಲ್ಲ ಏನ್ರಿ. ಆಮೇಲೆ ನಿನ್ನ ಆತ್ಮಕ್ಕೂ ಅನುಭವ ಅವ್ರು ಹೇಳಿದ್ರು ನೀ ಕೇಳಿದಿ ಹಿಂಗೆ ಆಗ್ತದೆ ಅಂತ ತಿಳ್ಕೊಂಡು ಹಿಂಗಲ್ಲ ಅಂತಾರ ಅವರು. ಬಾಣೆ ತೀಚಿ ಕೂಡ 3 ಪ್ರಚೀತಿಗಳು ಅಂದ್ರೆ 3 ಅನುಭವಗಳು, ಶಾಸ್ತ್ರದ ಅನುಭವ, ಗುರುವಿನ ಅನುಭವ, ಸದ್ಗುರುವಿನ ಅನುಭವ ಮತ್ತು ನಿನ್ನ ಆತ್ಮ ಸ್ವರೂಪದ ಅನುಭವ, ಆತ್ಮದ ಅನುಭವ, ನಿನಗಾದಂತಹ ಪ್ರಚೀತಿ. ಇವು 3 ಒಂದೇ ಆದಾಗ ಮಾತ್ರ ಅದಕ್ಕ ಸತ್ಯದ ಒಂದು ಸಾಕ್ಷಾತ್ಕಾರ ಅಂತಾರ. ಅದಕ್ಕ ಬಾಣೆ ತೀಚಿ ಕೂಡ ಸದ್ಗುರುಗಳು ಹೆಂಗಿರ್ಬೇಕು ಅಂದ್ರ ಈ 3 ಅನುಭವ ಅವ್ರಿಗಿರ್ಬೇಕಂತಾರ ಅವ್ರು. ಏನೋ ಶಾಸ್ತ್ರ ಪ್ರಚೀತಿ, ಗುರು ಪ್ರಚೀತಿ ಮತ್ತು ಆತ್ಮ ಪ್ರಚೀತಿ, ಈ 3 ಪ್ರಚೀತಿಗಳನ್ನ ಅವ್ರು ಪಡ್ಕೊಂಡಿರ್ಬೇಕು. ಈ 3 ಅನುಭವ ಅವ್ರಿಗಿರ್ಬೇಕು. ತೋಚಿ ಗುರು ಸುಲಕ್ಷಣ, ಆ ಸದ್ಗುರು ಮಾತ್ರ ಸುಲಕ್ಷಣ, ಒಳ್ಳೆ ಶ್ರೇಷ್ಠ ಲಕ್ಷಣ ಉಳ್ಳಂತಹ ಗುರು ಅಂತ ತಿಳ್ಕೊರಿಪ ಅಂತಾರ. ಏನ್ರಿ, ಒಂದಿತ್ತು ಒಂದಿಲ್ಲ ಅಂತಿಲ್ಲ. ಶಾಸ್ತ್ರದಾಗ ಹೇಳ್ಯದ ಗುರುಗೆ ಅದು ಅನುಭವಕ್ಕೆ ಬಂದಿಲ್ಲ, ಅಥವಾ ಗುರು ಶಾಸ್ತ್ರದೊಳಗೆ ಇಬ್ರು ಹೇಳ್ಯಾರ ಖರೆ ನಿನಗ್ ಸ್ವತಕ್ಕ ಆ ಅನುಭವ ಬಂದಿಲ್ಲ ಅಂದ್ರ ಅದು ಖರೆ ಆಗುದಿಲ್ಲ ಅಂತಾರ. ಅದಕ್ಕ ಈ 3 ಪ್ರಚೀತಿ ಆದವರು ತೋಚಿ ಗುರು ಸುಲಕ್ಷಣ, ಸುಲಕ್ಷಣ ಅಂದ್ರ ಒಳ್ಳೆ ಲಕ್ಷಣ ಯುಕ್ತಂತ ಸದ್ಗುರು ಏನಿದ್ದಾನಲ್ಲ ಅವಾಗ 3 ಪ್ರಚೀತಿ ಆಗಿರ್ತಾವ. ತೇಥೇಚಿ ರೆಘಾವೇ ಶರಣ ಅಂತಲ್ಲಿ ಮಾತ್ರ ಅವ್ರ ಚರಣಗಳಿಗೆ ಮಾತ್ರ ನೀವು ಸಂಪೂರ್ಣ ಶರಣಾಗತರಾಗಿರಪ್ಪ, ಅವ್ರಿಗೆ ಶರಣಾಗತರಾಗಿರಿ ನೀವು. ಅದು ಹೆಂಗ, ಅತ್ಯಾದರೇ ಮುಮುಕ್ಷೆ ಅಂತಾರ. ಅತ್ಯಾದರ ಅಗ್ನಿ ಭಕ್ತಿಪೂರ್ವಕ ಆದರಪೂರ್ವಕ ನೀವು ಅವ್ರಿಗೆ ಶರಣ ಹೋಗ್ರಿ. ಯಾರು ಶರಣ ಹೋಗ್ರಿ? ಮುಮುಕ್ಷೆ ಅಂತಾರ ನೋಡ್ರಿ. ಮುಮುಕ್ಷತ್ವ ಇತ್ತಂದ್ರ ನೀ ಶರಣ ಹೋಗು ಅಂದ್ರ ಅತ್ಯಂತ ಮೋಕ್ಷದ ಅಪೇಕ್ಷೆ ನಿನ್ನಂತಲ್ಲಿ ಇತ್ತು ಅಂದ್ರ, ಈ ಜನನ ಮಾಡೋದ್ ಚಕ್ರದಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಥದ್ದು ನೀ ಸಂಕಲ್ಪ ಮಾಡಿದ್ದೆ ಅಂದ್ರ, ಇಲ್ಲಿ ತನಕ ಕಳೆದ ಆಯುಷ್ಯ ವ್ಯರ್ಥ ಆತಲ್ಲ ಅಂತೇಳಿ ನಿನಗೆ ಅನುತಾಪಗೊಂಡಿದ್ದೆ ಅಂದ್ರ, ನಿನ್ನಲ್ಲಿ ತಳಮಳ ಉತ್ಪತ್ತಿ ಆಗಿತ್ತಂದ್ರ, ಅಂಥ ಸಂತರ ಸಂಘದೊಳಗಿದ್ದ ಸದ್ಗುರುಗಳ ಒಂದು ಶೋಧ ಮಾಡ್ಕೋತ ಇದ್ದೆ ಅಂದ್ರ, ಅಂಥ ಸದ್ಗುರುಗಳು ಎಂಥ ಸದ್ಗುರುಗಳು? ಇಂಥ ಸದ್ಗುರುಗಳು ನಿನಗೆ ದರ್ಶನ ಆತು ಅಂದ್ರ ತೇಥೇಚಿ ರಿಘಾವೇ ಶರಣ, ಅವ್ರ ಚರಣಗಳಿಗೆ ಅನನ್ಯ ರೀತಿಯಿಂದ ಶರಣ ಹೋಗ್ಬಿಡಪ್ಪ. ನೀನೇ ಗತಿ, ನೀನೇ ಮತಿ, ನೀನೇ ದೇವ, ನೀನಲ್ಲದ ಅನ್ಯತ್ರ ದೈವಗಳ ನಾನೆರೆಯೇ, ನೀನೇ ಗತಿ, ನೀನೇ ಮತಿ ಅಂತೇಳಿ ಸರ್ವಾರ್ಪಣ ಭಾವದಿಂದ ನೀನು ಶರಣ ಹೋಗು ಅಂತಾರ. ಯಾಕಂದ್ರ ತೋಚಿ ಗುರು ಸುಲಕ್ಷಣ, ಆ ಸದ್ಗುರು ಮಾತ್ರ ಸುಲಕ್ಷಣ ಉಳ್ಳವ ಅಂತ ತಿಳ್ಕೊರಿ ಅಂತಾರ. ಎಂಥ ಅದ್ಭುತವಾದ ಮಾತು ನೋಡ್ರಿ. ಸುಮ್ಮನೆ ಈಗ ಬಹಳಷ್ಟು ಮಂದಿ ಶ್ರೀ 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 ಸದ್ಗುರು ಅಂತ ಹೆಸರಿಟ್ಕೋತಾರೆ ಖರೆ, ಆದ್ರೆ ಆಂತರಿಕ ಸ್ಥಿತಿ ಬೇಕಲ್ಲ. ಅದಕ್ಕೆ ಅವ್ರಂತಾರ ಅದಿರ್ಲಾರ್ದ ಬರೀ ಹಂಗೆ ಹೆಸರಿಟ್ಕೊಂಡು ಅವ್ರ ಪರಿಸ್ಥಿತಿ ಹೆಂಗಿರ್ತದ ಅಂದ್ರೆ, ಇಲ್ಲಿ ಮುಂದಿನ 31ನೇ ಓವಿ ಒಳಗ ಅಂಥವ್ರ ಲಕ್ಷಣನು ಸಮರ್ಥರು ಹೇಳ್ತಾರ. ಸಮರ್ಥರ ವಾಣಿ ಬಹಳ ಅಂದ್ರೆ ಬಹಳ ನಿಷ್ಠುರ ಇರ್ತದ, ಮತ್ತು ಸತ್ಯ ಅನ್ನುವಂಥದ್ದು ನಿಷ್ಠುರನೇ ಅದ. ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡುವಂಥ ಮಾತೇ ಇಲ್ಲ. ಆಧ್ಯಾತ್ಮದೊಳಗಾಗ್ಲಿ, ಪ್ರವಚನದೊಳಗಾಗ್ಲಿ, ಯಾವುದೇ ಒಂದು ಆಧ್ಯಾತ್ಮ ಜಿಜ್ಞಾಸು ಮಾಡೋ ಹೊತ್ನಾಗಾಗ್ಲಿ, ತತ್ವ ಚಿಂತನೆ ಮಾಡೋ ಹೊತ್ನಾಗಾಗ್ಲಿ, ನಾವು ಎದುರಿನ ವ್ಯಕ್ತಿನ ನೋಡ್ಕೊಂಡು ಅವ್ರ ಮುಂದೆ ಹೆಂಗೆ ಇದು ಮಾಡೋದಪ್ಪ ಅಂತೇಳಿ ಅವ್ರಿಗೆ ಹೆಂಗೆ ಮನ್ಸಿಗೆ ಬಂದಂಗೆ ನಾವು ಹೇಳಿ ನಾವು ಚಲೋ ಅನಿಸ್ಕೊಂಡು ಇಂಥವೆಲ್ಲ ಕಾಂಪ್ರಮೈಸ್ ಮೈಂಡ್ ಏನವಲ್ಲ, ಇವು ಆಧ್ಯಾತ್ಮಕ್ಕೆ ನಡೀದಿಲ್ಲ ಅಂತಾರೆ. ಇಲ್ಲಿ ಹೊಂದಾಣಿಕೆ ಅನ್ನುವಂಥದ್ದಿಲ್ಲ. ಅದು ಹಿಂಗದ ಅಂದ್ರೆ ಹಿಂಗೆ ಅದ. ಅದಕ್ಕೆ ಅವ್ರಂತಾರ ಈ ಅಸದ್ಗುರು ಏನಿದ್ದಾನೆ ಹೆಂಗಿದ್ದಾನಂದ್ರೆ, ಇವ ಆ ಸುಲಕ್ಷಣ ಇರ್ಲಾರ್ದಂಥ ಸದ್ಗುರುಗಳು ಹೆಂಗಿದ್ದಾರಂದ್ರೆ, ಕೇವಲ ತಮ್ಮ ಏನಪ್ಪಾ ಅಂದ್ರೆ ಸಮಾಜದೊಳಗ ಜಗತ್ತಿನೊಳಗ ತಮ್ಮ ಪ್ರತಿಷ್ಠೆ ಸಾಧಿಸ್ಬೇಕು ಅನ್ನುವಂಥವ್ರು ಹೆಂಗಿದ್ದಾರ ಅಂದ್ರ ಅದ್ವೈತ ನಿರೂಪಣೆ ಅಗಾಧ ವಕ್ತ ಅಂತ. ಅವ್ರು ಹೆಂಗಿದ್ದಾರ, ಅವ್ರ ಮುಖದಿಂದ ಬರುವಂತ ಅದ್ವೈತ ಜ್ಞಾನ, ಬ್ರಹ್ಮಜ್ಞಾನ ಹೆಂಗದ ಅಂದ್ರ ಅಗಾಧ ರೀತಿಯಿಂದ ಅವರು ಅದನ್ನ ಹೇಳ್ತಾರ. ಶ್ರೋತೃಗಳಿಗೆ ಹೆಂಗ್ ಹೇಳ್ತಾರಂದ್ರ, ಸ್ವತಃ ಬ್ರಹ್ಮ ಸ್ವರೂಪನಾಗ ನಾ ಇದ್ದನಿ ಅಂತ ತಿಳ್ಕೊಳ್ಳಂಗ ಹೇಳ್ತಾರ ಅವ್ರು. ಏನ್ರ ಅದೊಂದು ಅವ್ರಿಗೆ ಚಾಣಕ್ಯತನ, ಅದೊಂದು ಚತುರತನ ಅವ್ರಿಗೆ ಪ್ರಾಪ್ತ ಆಗಿರ್ತದ ಅಂತ ತಿಳ್ಕೊರಿ. ಅದು ಏನೇ ಇರುವಲ್ಲಕ್ಕ ಅದ್ವೈತ ನಿರೂಪಣೆ ಅಗಾಧ ವಕ್ತ, ಅಗಾಧ ರೀತಿಯಿಂದ ನೋಡ್ಬೇಕು. ಅವ್ರು ಕೇಳೋರ್ಗೆ ಅನಿಸ್ಬೇಕು, ಎಂಥ ನಿರೂಪಣಪ್ಪ ಇದು, ಎಂಥ ಬ್ರಹ್ಮಜ್ಞಾನದ ವಿಚಾರ ಇವ್ರು ಹೇಳಿಕತ್ತಾರ, ಇವ್ರ ಸ್ಥಿತಿ ಅಂತದ, ಇಂಥವ್ರ ಮುಖದಿಂದ ಕೇಳುದಂದ್ರೆ ನಮ್ಮ ದೊಡ್ಡ ಭಾಗ್ಯ ಅಂತ ಹೇಳಿ
ಭಾವ ತುಂಬಿ ಕಣ್ಣ ನೀರ್ ತಂದ ಅಷ್ಟೊಂದು ಇದರಿಂದ ಅವ್ರು ಕೇಳುವಂಗ ಇವ್ರು ಹೇಳ್ತಾರ. ಏನ ಅಗಾಧ ರೀತಿಯೊಳಗೆ ಹೇಳೋದು. ಪರಿ ವಿಷಯಿ ಲೋಲಂಗತ ಅವ್ರ ವಾಸ್ತವಿಕ ಬದುಕು ನಾವು ನೋಡಿದೇವಂದ್ರ ಅಲ್ಲಿ ಹೇಳ್ತಾರ, ಏನೋ ಆ ಒಂದು ಸಭಾದಾಗ ಆಗ್ಲಿ ಆ ಒಂದು ಸಮಯದಾಗಲಿ ಅವ್ರು ಕುತ್ಕೊಂಡ ಅಗಾಧ ರೀತಿಯಿಂದ ಅದ್ವೈತ ನಿರೂಪಣ ಮಾಡ್ತಾರ. ಪರಿ ವಿಷಯಿ ಲೋಲಂಗತ. ಆದ್ರೆ ನೀವು ಅವ್ರ ವೈಯಕ್ತಿಕ ಜೀವನ ನೋಡಿಬಿಟ್ಟು ಅಂದ್ರೆ ಅವರು ವಿಷಯದಿಂದ ಹೊರಗೆ ಬಂದಿಲ್ಲ ಅಂತ. ಏನು ವಿಷಯದಾಗ ಅವ್ರಿಗೆ ಪ್ರಪಂಚದ ವ್ಯಾಮೋಹ, ಹೆಂಡ್ರು, ಮಕ್ಕಳು, ರೊಕ್ಕ, ಸಂಪತ್ತ, ಪ್ರತಿಷ್ಠಾ, ಅಧಿಕಾರ ಏನ್ರಿ ಇವೆಲ್ಲನೂ ಏನೇನೋ ಒಟ್ಟ ಏನೇನೋ ಇದಕ್ಕಿಂತ ಇನ್ನ ಬೇರೆ ಬೇರೆನೋ ಇರ್ಬೋದು. ಒಟ್ಟ ಎಲ್ಲಾದ್ರಿಂದ ಎಲ್ಲಾ ಒಂದು ಇಚ್ಛಾದಿಂದ ವಿಷಯೇಚ್ಛೆಯಿಂದ ಅವ್ರಿಗೆ ಹೊರಗೆ ಬಂದಿರುವುದಿಲ್ಲ. ಅದಕ್ಕೆ ಸಮರ್ಥರಂದ್ರು ಐಶಿಯ ಗುರು ಚೇನಿ ಸಾರ್ಥಕತಾ ಹೋಣಾರ ನಾಯಿ. ಇಂಥ ಗುರುಗಳಿಂದ ನಿನಗೆ ಸದ್ಗತಿ ಆಗುದಿಲ್ಲಪ್ಪ, ಸ್ವಚ್ಛ ಹೇಳ್ತ ನಿನಗ ಅಂತಾರ ಸಮರ್ಥನ. ಇಂಥವ್ರು ಈ ಟೈಪ್ನಾಗ ಅದ್ವೈತ ನಿರೂಪಣೆ ಮಾತಾಡ್ಬೋದು. ಏನದ ಬುದ್ಧಿ ಚಲೋ ಇತ್ತು ಅಂದ್ರ, ಮಾತಾಡೋ ಚಾಣಾಕ್ಷತನ ಇತ್ತಂದ್ರೆ ಮಾತಾಡ್ಬೋದು. ಮಾತಾಡಿದ ಮಾತ್ರಕ್ಕೆ ವಾಸ್ತವಿಕವಾಗಿ ಅದು ಆ ಸ್ಥಿತಿಯೊಳಗೆ ಇರ್ತಾರಂತ ಏನು ಹೇಳಿಕ್ ಬರ್ತದ? ಹೌದಲ್ರಿ? ಅದಕ್ಕೆ ನಾವೇನ್ ಮಾಡ್ತೇವೆ, ಅವ್ರು ಬರೇ ವಾಣಿ ಕೇಳ್ತೇವೆ. ವಾಣಿ ಕೇಳಿ ಸಮರ್ಥರಂತಾರ ಹಂಗ ಕೇಳಿ ಅದನ್ನ ಒಪ್ಪಗೋದಂದ್ರೆ ಅದೊಂದು ಟೋಣಪ ಲಕ್ಷಣ ಅಂತಾರ. ಟೋಣಪ ಸಿದ್ಧ ಲಕ್ಷಣ ಅಂತ ಹೇಳಿ ದಾಸಬೋಧನ್ಯಾಗ ಒಂದು ಸಮಾಸ ಮಾಡ್ಯಾರ್ರಿ. ಅವ್ರಂತಾರ ಜೇತೆ ಪರೀಕ್ಷೆಚ ಅಭಾವ ತೊಟ್ಟೋಣಪ ಸಮುದಾವ. ಎಲ್ಲಿ ಪರೀಕ್ಷೆ ಮಾಡುವಂತಹದ್ದು ಇಷ್ಟು ಸಹಿತ ಪ್ರಜ್ಞೆ ಇರುವುದಿಲ್ಲ, ಬರೇ ಅವ್ರ ವಾಣಿ ಕೇಳೋದು, ಅವ್ರ ಹಾವ ಭಾವ ನೋಡೋದು, ಅವ್ರು ನಮ್ಮನ್ನ ಹೆಂಗ್ ಮಾಡ್ತಾರಂದ್ರೆ ಕೆಲವೊಬ್ರು ಹೆಂಗಿರ್ತಾರಂದ್ರಿ, ಅವ್ರ ಮುಂದೆ ನಾವು ಕೂತೇವಂದ್ರ ಪೂರ್ಣ ನಮ್ಮನ್ನ ಹಿಪ್ನೋಟಿಸಮ್ ಏನಂತಿರ್ಲ ನೀವು, ನಮ್ಮನ್ನ ಪೂರ್ಣ ತಮ್ಮ ಇದ್ರಾಗ ತಗೊಂಡ್ ಬಿಡ್ತಾರ ಆ ಮಾತಿನಿಂದನೇ. ಏನ್ರಿ ನಮಗ ಅನಿಸ್ಬಿಡ್ತದ ಈ ಜಗತ್ತಿನೊಳಗೆ ಇವ್ರಕ್ಕಿಂತ ಹೆಚ್ಚಿನ ಶ್ರೇಷ್ಠ ಜ್ಞಾನಿಗಳೇ ಯಾರು ಇಲ್ಲ ಅಂತ ಅನಿಸ್ತದ. ಬರೀ ವಿಷಯಿ ಲೋಲಂಗತ. ಅದಕ್ಕೆ ಸಮರ್ಥರಂದ್ರು ಐಸಿಯ ಗುರುಚೇನಿ ಸಾರ್ಥಕತ ಹೋಣಾರ ನಾಯಿ. ಇಂಥ ಗುರುಗಳನ್ನ ನೀ ಬೆನ್ನ ಹತ್ತಿದಂದ್ರ ಅಕಸ್ಮಾತ್ ಹಿಂದೆ ಇಂಥ ಗುರುಗಳ ಮೇಲೆ ನೀನು ಅನನ್ಯವಾಗಿ ಶರಣ ಹೋಗ್ಬಿಟ್ಟಿ ಅಂದ್ರೆ ಆಮೇಲೆ ಒಮ್ಮೆ ಗುರುವಿನಿಂದ ಅನುಗ್ರಹಿತ ಆದ್ಮೇಲೆ ಸದ್ಗುರುಗಳು ಏನ್ ಹೇಳ್ತಾರ ಅದನ್ನೇ ಮಾಡ್ಬೇಕಾಗ್ತದೆ ಹೊರತಾಗಿ ಅವಾಗ ನಾವ್ ಅಕಸ್ಮಾತ್ ಇದು ಹೆಂಗ್ ಹೇಳ್ತೀರಿ ಅಂತಂದ್ರ ಅವನ ಶಿಷ್ಯ ಅಭಕ್ತ ಆಗಿಬಿಡ್ತಾನ, ಅಭಕ್ತ ಆಗ್ತಾನ. ಅಂದ್ರ ಅಲ್ಲಿ ಗುರುವಿನ ಮೇಲೆ ನಿಷ್ಠಾ ಹೋತು ಅಂದ್ರ, ಗಂಡನ ಮೇಲೆ ನಿಷ್ಠಾ ಹೋತು ಅಂದ್ರ ಅವ ಸಶಿಷ್ಯನೂ ಆಗುದಿಲ್ಲ, ಈ ಪತಿವ್ರತನೂ ಅನಿಸೋದಿಲ್ಲ. ಅದಕ್ಕೆ ಇವು ಎರಡೂ ಇರ್ಬೇಕಾಗಿತ್ತಂದ್ರೆ ಹೆಂಗಿರ್ಬೇಕು, ಮೊದಲೇ ನೋಡ್ಬೇಕು. ಏನ್ರಿ ಮೊದಲೇ ಹೆಂಗಿರ್ತದಂದ್ರೆ, ಈಗ ಒಬ್ಬಾಕಿ ಚಲೋ ಸಂಸ್ಕಾರವಂತ ಸತ್ಕುಲದಲ್ಲಿ ಹುಟ್ಟಿದಂತಹ ಸಾಧ್ವಿ ಇರ್ತಾಳ, ಕನ್ಯಾ. ಆಕಿಗೆ ವರ ನೋಡ್ಬೇಕಾದ್ರೆ ಮೊದಲೇ ಎಲ್ಲ ನೋಡ್ಬೇಕಂತಾರ. ಮೊದಲೇ ನೋಡ್ಬೇಕು. ನೋಡಿದ ಮೇಲೆ ಒಮ್ಮೆ ಅವನ್ ಜೋಡಿ ಹಾಕಿದ್ ಲಗ್ನ ಆತಿಲ್ಲೋ, ಆಮೇಲೆ ಮುಂದೆ ಅವ ಹೆಂಗೆ ಇದ್ರು ಸಹಿತ ಅವ ಗಂಡ ಅಂದ್ರೆ ದೇವ್ರಂತ ತಿಳ್ಕೊಂಡೇ ಹಾಕಿ ಹೋಗ್ಬೇಕಾಗ್ತದ. ಹಂಗ ಮೊದಲೇ ನೀವು ಸದ್ಗುರುಗಳಿಂದ ಅನುಗ್ರಹಿತ ಆಗ್ಬೇಕಾರ ಇನ್ನು ವಿಚಾರ ಮಾಡ್ರಿ. ಇರ್ತಾರ ಅದ್ವೈತ ನಿರೂಪಣೆ ಆಗಾದ ಹೋಗ್ತಾ ಇಷ್ಟರೇ ನೀವು ಪ್ರಜ್ಞಾವಂತರಾಗ್ರಿ ಅನ್ನೋ ಸಂಬಂಧ ದಾಸಬೋಧ ಬರ್ದಾರ ಸಮರ್ಥರು. ಏನ್ರಿ ಈ ಗುರು ನಿಶ್ಚಯ, ಗುರು ಲಕ್ಷಣ, ಶಿಷ್ಯ ಲಕ್ಷಣ ಇವನ್ ಯಾಕೆ ಬರ್ದಾರಂದ್ರ ನೀವು ಇಷ್ಟರೇ ಆಗ್ರಿ, ಬರೇ ಮಾತಿನಿಂದ ಮಳ್ಳ ಆಗ್ಬೇಡಿರ್ತಾರ. ಏನ್ ಕೆಲವೊಬ್ರು ಹೆಂಗಿರ್ತಾರಂದ್ರ ತಮ್ಮ ಮಾತಿನಿಂದ ಜಗತ್ತಿನ ಮಳ್ಳ ಮಾಡಿಬಿಡ್ತಾರ. ಏನ್ರಿ ಹಂಗ ನೀವು ಮಳ್ಳ ಆಗ್ತಿದ್ರಿ ಅಂದ್ರ ನಿಮಗಿನ್ನ ಪ್ರಜ್ಞೆ ನಿಮ್ಮಲ್ಲಿ ಜಾಗೃತ ಆಗಿಲ್ಲ, ಸಾರಾಸಾರ ವಿಚಾರ ಮಾಡುವಂತ ಸಾಮರ್ಥ್ಯ ಬಂದಿಲ್ಲ, ನೀವು ಬಹಳಷ್ಟು ಸತ್ಸಂಗದಾಗ ಮೊದಲ ಕಾಲ ಕಳೆದಿಲ್ಲ, ಮಹಾತ್ಮರ ವಿಚಾರಗಳನ್ನು ಕೇಳಿಲ್ಲ. ಮಹಾತ್ಮರು ಎಲ್ಲೇ ನೀವು ಸತ್ಸಂಗದಾಗ ಮೊದಲು ಯಾಕೆ ಹೋಗ್ಬೇಕಂದ್ರ ಇವನ್ನೆಲ್ಲ ಅಲ್ಲಿ ಬಂದಂತ ಅನುಭಾವಿಗಳು ಏನ್ ಮಾಡ್ತಾರ, ಇವತ್ತರದ ಎಲ್ಲ ವಿಚಾರಗಳನ್ನ ಹೇಳ್ತಾರ. ಆವಾಗ ನಿಮಗೆ ಸದ್ಗುರುಗಳು ಶೋಧ ಮಾಡುವಂತ ಸಾಮರ್ಥ್ಯ ಬರ್ತದಂತಾರ. ಏನ ಅದಕ್ಕ ಮೊದಲ ಸತ್ಸಂಗ ಹಿಡ್ರಿ ಅಂತಾರವ್ರು. ಸಮರ್ಥರಂತಾರ ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಗೇ ಹೋತೆ ಜ್ಞಾನ. ನೀವು ಸತ್ಸಂಗದಾಗ ಇರೋದ್ರಿಂದ ಈ ಎಲ್ಲ ಜ್ಞಾನ ಬರ್ತದ. ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಗೇ ಹೋತೆ ಜ್ಞಾನ ಸತ್ಸಂಗ ಪರಿತೆ ಸಾಧನ ಆಣಿಕ ನಾಯಿ. ಇವನ್ನೆಲ್ಲ ನೀವು ಸತ್ಸಂಗದಾಗಿದ್ರ ಎಂಥ ಗುರುಗಳು, ಸದ್ಗುರುಗಳು ಯಾರು, ಗುರುಗಳು ಯಾರು, ಶಿಷ್ಯ ಯಾರು, ಸತ್ಶಿಷ್ಯ ಯಾರು, ಏನ್ ಇವೆಲ್ಲ ವಿಚಾರಗಳು ಎಲ್ಲಿ ನಮಗ್ ತಿಳ್ತಾವಂದ್ರ
ಸತ್ಸಂಗದೊಳಗಿರೋದು. ಅದಕ್ಕೆ ಸತ್ಸಂಗ ಬಹಳ ಅಂದ್ರೆ ಬಹಳ ಮುಖ್ಯದ ಅಂತಾರ. ಸತ್ಸಂಗ ಪರಿತೆ ಸಾಧನ ಹಾಣಿಕನಾಯಿ ಅಂತಾರವ್ರು. ನೀ ಸದ್ಗತಿ ಹೊಂದಬೇಕಾರ, ಸದ್ಗುರುಗಳ ಪ್ರಾಪ್ತಿ ಆಗ್ಬೇಕಾರ ಸತ್ಸಂಗದೊಳಗ ನೀ ಇದ್ದಾಗ ಮಾತ್ರ ಇದ್ರದೆಲ್ಲ ನಿನಗೆ ಅನುಭವ ಬರ್ತದೆ. ಇಲ್ಲಿಕ್ಕಂದ್ರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಕೊಂಡು ಕೂಡ್ತಿ, ಒಮ್ಮೆ ಲಗ್ನ ಆದ್ಮೇಲೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸದ್ಗುರುಗಳಿಂದ ಅನುಗ್ರಹಕ್ಕಿಂತ ಮೊದಲು ನೀವೇನ್ ನೋಡ್ರಿ, ಅದ್ವೈತ ನಿರೂಪಣೆ ಅಗಾಧ ರೀತಿಯಿಂದ ಮಾತಾಡೋರ್ನ ಅಷ್ಟೇ ನಂಬೇಡ್ರಿ, ಆಂತರಿಕವಾಗಿನೂ ಅವ್ರು ಆ ಸ್ಥಿತಿಯೊಳಗೆ ಇದ್ದಾರಿಲ್ಲೋ ಅನ್ನೋದು ಇಷ್ಟರೇ ನೀವು ಪರೀಕ್ಷೆ ಮಾಡುವಷ್ಟು ನಿಮ್ಮಂತಲ್ಲಿ ಚತುರತನ ಬೇಕು ಅಂತ ಸಮರ್ಥರ ಇಚ್ಛೆ ಅದ. ಮುಂದ ಇನ್ನ ಹೆಂಗಿರ್ತಾರ ಅನ್ನೋದು ಹೇಳ್ತಾರ ನೋಡ್ರಿ. ಜೈಸ ನಿರೂಪಣ ಸಮಯೋ ತೈಸೇಚಿ ಮನಹಿ ಕರಿವಾಯೋ ಕೃತ ಬುದ್ಧಿ ಚ ಜಯೋ ಜಾಲಾಚನಾಯಿ. ಹೆಂಗಿರ್ತಾರ ಕೆಲವೊಬ್ಬರು ಅಂತ ತಿಳ್ಕೊರಿ ನೀವು. ಹೋಗಿ ಸಭಾದಾಗ ಕೂತ ಮೇಲೆ ಏನೋ ಒಂದು ಉಪನ್ಯಾಸ ಶುರು ಮಾಡ್ತಾರನ್ರಿ, ಪ್ರವಚನ ಶುರು ಮಾಡ್ತಾರನ್ರಿ, ಆ ಕೂಡಕ್ಕಿಂತ ಮೊದಲ ಸಭಾದೊಳಗೆ ಒಮ್ಮೆ ಹಿಂಗ್ ವೀಕ್ಷಣೆ ಮಾಡಿಬಿಟ್ರ ಅಂತ ತಿಳ್ಕೊರಿ ನೀವು. ಆ ಸಭಾ ಪೂರ್ಣ ತಮ್ಮ ಕೈಯಾಗ ತಗೊಂಡ್ಬಿಡ್ತಾರ. ತಗೊಂಡ್ ಅವ್ರ ಏನ್ ಮಾಡ್ತಾರ, ಈ ಸಭಾದೊಳಗೆ ಏನ್ ಹೇಳಿದ್ರೆ ಇವ್ರಿಗೆ ಮನೋರಂಜನೆ ಆಗ್ತದ ಏನ್ರಿ. ಮತ್ತ ಚಲೋ ಸಾಧಕರು ಇರ್ತಾರ, ಬಹಳಷ್ಟು ದಿವಸ ಸಾಧನ ಮಾಡಿ ಅಂತ ಒಂದು ದೊಡ್ಡ ದೊಡ್ಡ ಜ್ಞಾನಿಗಳು ಇರ್ತಾರ. ಅಂಥವ್ರ ಮುಂದೆ ಕಾಗಿವು ಗುಬ್ಬಿ ಕತಿ, ಗಂಡ ಹೆಂಡತಿ ಕತಿ ಇವನ್ನೆಲ್ಲ ಹೇಳಿ ನಗಸುದೇ ಅವ್ರ ದೃಷ್ಟಿಕೋನ ಇಟ್ಕೊಂಡು ಅವಾಗ ಮಾತಾಡುದಿಲ್ಲ ಅವರು. ಆವಾಗ ತತ್ವಜ್ಞಾನದ ವಿಚಾರಗಳನ್ನ ಮಾತಾಡ್ತಾರ. ಆಮೇಲೆ ಈಗಿನ ಹೊಸದಾಗಿ ಇವ್ರಿಗೆ ಇಂಥದೇ ಬೇಕಾಗಿರ್ತದ. ಗಂಡ ಹೆಂಡತಿ ಕತಿ, ಇವನ ಕಾಗಿ ಗುಬ್ಬಿ ಕತಿ, ಸಮಾಜದೊಳಗೆ ಏನೇನೋ ಒಂದು ಹಾಸ್ಯ ಚಿಟಾಕಿಗಳನ್ನ ಹೇಳುದು. ಕೆಲವೊಬ್ಬರು ನೋಡ್ಬೇಕ್ರಿ ನೀವು, ನಗಸು ಸಂಬಂಧ ಪ್ರವಚನ ಹೇಳುದು. ಅವ್ರು ಏನೂ ಉದ್ಯೋಗ ಇಲ್ಲ, ಇದು ಇಲ್ಲ ಅವ್ರದ್ದು ವಿಚಾರ. ಹೋದ ಕೂಡಲೇ ಕೂತ ಕೂಡಲೇ ಮೊದಲು ನಿಮ್ಗೆ ಸ್ವಲ್ಪ ಒಂದ್ 4 ಜೋಕ್ ಹೇಳ್ತಂತೇಳಿ ಜೋಕ್ ಕೇಳಿ ಅವ್ರ ನಗಸಿ, ಏನ್ ನಗಸುವಂತ ವಿಚಾರ ಅಲ್ಲ ಅದು. ಯಾಕಂದ್ರೆ ಆ ಸಭಾ ಹೆಂಗ, ಆ ಒಂದು ಪೀಠ ಅಂತದ್ದದ, ಅಲ್ಲಿ ಏನ್ ಚಿಂತನೆ ಮಾಡಬೇಕು, ಯಾವುದನ್ನು ಹೇಳಬೇಕು, ಆ ಸಭಾದ ಗಂಭೀರತಾ ಏನದ, ಆ ಗಂಭೀರತಾಗ ಧಕ್ಕಿ ಬರ್ಲಾರ್ದಂಗ ನಾವ್ ಯಾವ ವಿಚಾರವನ್ನು ಮಾತಾಡಬೇಕು, ಇಲ್ಲಿ ಯಾರ್ಯಾರಿದ್ದಾರ, ಅವ್ರೆಲ್ಲರೂ ಎಂತೆಂಥ ಜ್ಞಾನಿಗಳು. ಸಭಾಸ್ತವನ ಅಂತ ಒಂದು ಸಮಾಸ ಮಾಡ್ಯಾರಿ. ನಾವೀಗ ಈಗಾಗಲೇ ಅದನ್ನ ಚಿಂತನೆ ಮಾಡ್ಕೊಂಡು ಬಂದೇವ್ ನಾವು. ಈಗ 1ನೇ ದಶಕನೊಳಗೆ ಅದು ಸಭಾಸ್ತವನ ಸಮರ್ಥರು ಸಭಾದೊಳಗೆ ಇರಂತವ್ರನ್ನ ವರ್ಣ ಮಾಡ್ಯಾರ. ಎಂತೆಂಥವ್ರು ಇದ್ದಾರೆ ಅಂತೀರಿ ನೀವು, ನಮಗ್ ಗೊತ್ತಾಗೋದಿಲ್ಲ. ನಾವು ಪೀಠದ ಮೇಲೆ ಕೂತೇವು ಅಥವಾ ನಾವು ಪ್ರವಚನ ಹೇಳಿಕತ್ತೇವ, ನಾವೇ ಶಾಣ್ಯರ ಅಂತ ನಾವು ತಿಳ್ಕೊಂಡಿರ್ತೀವಿ. ಹಂಗಿಲ್ಲ. ನಮಗಿಂತ ನಾ ಏನ್ ಹೇಳ್ತಾನ ಅದು ಮೊದಲು ನಿಮಗೆ ಗೊತ್ತಾಗಿರ್ತದಂತ ಏನ್ರಿ. ಇದನ್ನ ಸಮರ್ಥರು ಅಂತಾರ, ಜ್ಞಾನೇಶ್ವರ ಮೌಲಿಯವರು ಅಂತಾರ. ನಾ ನಿಮಗ್ ಏನ್ ಹೇಳಿಕತ್ತಲ್ಲ, ಇಂಥ ನೀವು ಸಭಾದೊಳಗಿರುವಂತ ಜ್ಞಾನಿಗಳಿದ್ದಿರಲ್ಲ, ಇಂತಿಂತ ಯೋಗ್ಯತಾವಾನ್ರು ಇದ್ದಿರಲ್ಲ, ನಾ ನಿಮಗ್ ಏನ್ ಹೇಳ್ತಿಲ್ಲ ಆ ಹೇಳೋಕ್ಕಿಂತ ಮೊದಲ ನಿಮಗ ಅದು ಗೊತ್ತಾಗಿರ್ತದ. ಅಂದ್ರ ಎಂತವ್ರು ಇದ್ದಾರಂತ ಅವ್ರ ದೃಷ್ಟಿಕೋನ ಹೆಂಗಿರ್ತದ. ನಾವ್ ಹಂಗಲ್ಲ. ಏನಾರ ಒಂದ್ ಸ್ವಲ್ಪ 4 ಪ್ರವಚನ ಕೀರ್ತನೆ ಮಾಡ್ಲಿಕ್ಕತ್ತೇವ ಅಂದ್ರ ನಮ್ಮನ್ನ ಒಯ್ದಲ್ಲಿ ಸಭಾದಾಗ ಕೂಡ್ಸಿ ಬಿಟ್ರಂದ್ರ ನಾವ್ ಹೆಂಗಂದ್ರ ನಮಗ್ ಏನ್ ತಿಳಿದ ನಾವ್ ಹೇಳಿದ್ದೆ ಖರೆ ಅನ್ನೋ ಹಂಗೆ ಹೇಳ್ಕೊತ ಹೋಗ್ಬಿಡ್ತೇವು. ನಾವ್ ಹೇಳಿದ್ದೆ ಖರೆ ಆಗೋದಿಲ್ಲ, ಜ್ಞಾನಿಗಳಿದ್ ಹೇಳಿದ್ದೆ ಖರೆ ಆಗ್ತದ. ಋಷಿಮುನಿಗಳು ಏನ್ ಹೇಳುವಾಗ್ಯಾರಲ್ಲ ಅದು ಮಾತ್ರ ಖರೆ ಆಗ್ತದ. ಅದಕ್ಕ ಋಷಿಮುನಿಗಳು ಏನ್ ಹೇಳ್ಯಾರ, ಆಗಿ ಹೋದಂತ ಆತ್ಮಜ್ಞಾನಿ ಸದ್ಗುರುಗಳು ಏನ್ ಹೇಳ್ಯಾರ ಅದನ್ನೇ ಮುಂದುವರಿಸುವುದೇನದಲ್ಲ, ಅದು ಪ್ರವಚನಕಾರರ ಧರ್ಮದ, ಕೀರ್ತನಕಾರರ ಧರ್ಮದ ಇರ್ಲಿ. ಇನ್ನ ಅವ್ರಂತಾರ ಜೈಸಾ ನಿರೂಪಣ ಸಮಯೋ, ಅಲ್ಲಿ ಹೋಗಿ ಕೂತ್ ಹೇಳಿಕ್ ಶುರು ಮಾಡಿದ್ರೆ ತೈಸೇಚಿ ಮನಹಿ ಕರಿವಾಯೋ, ಅವ್ರಿಗೆ ಏನೇನು ಬೇಕು ಅದನ್ನ ಹೇಳಿ ಅವ್ರ ನಗಸುದು. ಅವ್ರು ಅನ್ಬೇಕು ನೋಡು, ರೊಕ್ಕ ಕೊಟ್ಟು ತಂದಿದ್ದಕ್ಕೂ ಸಾರ್ಥಕ ಆತ್ ಹೋಗ ಅಂತ ಹೇಳಿ. ಅವ್ರಿಗೇನು ಅದು ಬೇಕಾಗಿರೋದಿಲ್ಲ, ಬರೇ ನಗಸೋದು ಬೇಕಾಗಿರ್ತದ, ಇವ್ರ ಹಾಸ್ಯ ಚಟಾಕಿ ಬೇಕಾಗಿರ್ತಾವ, ಇವ್ರ ಹಾವ ಭಾವ ಬೇಕಾಗಿರ್ತದ, ಇವ್ರ ನಡು ಸಂಗೀತ ಬಳಸೋದು ಬೇಕಾಗಿರ್ತದ, ಉದ್ಧಾರ ಆಗಬೇಕನ್ನುವಂತ ಒಂದು ಜಿಜ್ಞಾಸತ್ವ, ಅಂತ ಒಂದು ಮುಮುಕ್ಷತ್ವ ಪ್ರಾಪ್ತ ಆಗುವಂಗ ಅವ್ರು ಹೇಳತ್ತಿರುವುದಿಲ್ಲ. ಅವ್ರಿಗೆ ಅದು ಬೇಕಾಗಿರುವುದಿಲ್ಲ. ಮೊದಲು ಹೇಳ್ಬೇಕು, ಮೊದಲು ಮುಮುಕ್ಷುಗಳನ್ನ ಮಾಡ್ಬೇಕು. ಪ್ರವಚನದಾಗ ಹೆಂಗಿರ್ತಂದ್ರೆ ಕೆಲವೊಂದ್ ಸಭಾ ಹೆಂಗಿರ್ತಾವಂದ್ರ ಬದ್ಧತ್ವದೊಳಗಿದ್ದವ್ರನ್ನ ಮೊದಲು ಮುಮುಕ್ಷುನ ಮಾಡ್ಬೇಕು. ನಾವು ಮುಮುಕ್ಷತ್ವದೊಳಗಿದ್ದವ್ರಿಗೆ ಸಾಧಕತ್ವ ಒಯ್ದು ಹಚ್ಚಬೇಕು. ಇದು ಪ್ರವಚನದ ಸಾಧಕರಿದ್ದವ್ರಿಗೆ ಸಾಧನಾ ಕ್ರಮಗಳನ್ನು ಹೇಳಿ ಅವ್ರ ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟುವಂತ ವಿಚಾರಗಳನ್ನು ಮಾತ್ರ ಹೇಳ್ಬೇಕು. ಇಷ್ಟೊಂದು ಏನದ ಅಂದ್ರ ಪ್ರವಚನಕಾರದಾಗ್ಲಿ ಉಪನ್ಯಾಸಕಾರದಾಗ್ಲಿ ಅಂತ ಒಂದು ಜವಾಬ್ದಾರಿ ಇರ್ತದಂತಾರವ್ರು. ಇದೇನು ಹುಡುಗಾಟಿಗೆ ಅಲ್ಲ ಅಂತಾರವ್ರು. ಪ್ರವಚನ ಹೇಳ್ತೇವೆ 4 ಅಕ್ಷರ, ಅಲ್ಲಿದೊಂದು ದಿವ್ಸ ತಗೊಂಡು ಬಂದೆ,
ಸಂಸ್ಕೃತ ಒಂದಿಷ್ಟು ಬಳಸಿದ್ನೆ, ಇಂಗ್ಲಿಷ್ ಅಷ್ಟು ಬಳಸಿದ್ನೆ, ಹಿಂದಿ ಅಷ್ಟು ಬಳಸಿದ್ನೆ, ಮರಾಠಿ ಅಷ್ಟು ಬಳಸಿದ್ನೆ, ಅವ್ರು ಹೇಳಿದ್ದಷ್ಟು ಒಳಗೆ ಸೇರಿಸಿದ್ನೆ, ಇವ್ರು ಹೇಳಿದಷ್ಟು ಒಳಗೆ ಸೇರಿಸಿದ್ನೆ, ನಡು ಒಂದೆರಡು ಏನಪ್ಪಾ ಅಂದ್ರೆ ನಗ್ಸು ಕತ್ತಿ ಹೇಳಿದ್ನೆ. ಮಂದಿ ಎಲ್ಲ ಹೌದು ಅಂದ್ರು. ನೀ ಸಂತೋಷ ಪಟ್ಟುಕೊಂಡ ಏನಪ್ಪಾ ಅಂದ್ರೆ ನಾ ದೊಡ್ಡ ಶ್ರೇಷ್ಠ ಜ್ಞಾನಿ ಅಂತೇಳಿ ನೀ ತಿಳ್ಕೊಂಡೆ ಅಂದ್ರೆ ನಿನ್ನಂತ ಇದನ್ನೇ ಯಾರು ಅಲ್ಲ ಅನ್ನುವಂತ ಸಮರ್ಥರ ಒಂದು ಇದು ಅದ. ಏನ್ರಿ ಇರ್ಲಿ, ಅವ್ರಂತಾರ ತೈಸೇಚಿ ಮನ ಈ ಕರೆ ಅವ್ರಿಗೆ ಹೆಂಗ್ ಬೇಕಂಗೆ ಹೇಳಿ ಕೃತಬುದ್ಧಿ ಚಾಜಯೋ ಜಾಲಾಚನಾಯಿ. ಅಂದ್ರೆ ನೀ ಅಲ್ಲಿ ಹೋಗಿ ನಿನ್ನ ದೇಹ ಬುದ್ಧಿ ಅಂದ್ರ ನಿನ್ನ ವರ್ಣ ಮಾಡಿಸ್ಕೊಳಿಕ್ಕೆ ನೀ ಅಲ್ಲಿ ಹೋಗಿ ಹೊರತಾಗಿ ಭಗವಂತನ ವರ್ಣ ಮಾಡೋದು ನೀನು ಮಾಡ್ಲಿಲ್ಲ. ಭಗವಂತನ ಗುಣಗಾನವನ್ನ ಅವನ ಒಂದು ಇದು ಏನದಲ್ಲ, ಭಗವಂತನ ಒಂದು ಸ್ಥಿತಿ ಹಂಗದ, ಅವ ಎಂಥವಿದ್ದಾನ ಅದನ್ನ ನೀ ಇದಕ್ಕೂ ಇವ್ರಿಗೂ ತಿಳಿಸ್ಲಿಲ್ಲ, ಶ್ರೋತೃಗಳಿಗೂ ತಿಳಿಸ್ಲಿಲ್ಲ. ಬರೇ ನಿನ್ನ ಹೊಗಳಿದ್ರೆ ಸಾಕು, ಮತ್ತೊಂದು ಕಡೆ ನಮ್ಮನ್ನು ಕರೆಸಿದ್ರೆ ಸಾಕು, ಮತ್ತ ಮಂದಿ ಹೆಚ್ಚು ಕೂಡಿಸಿದ್ರೆ ಸಾಕು, ಹಿಂಗ ಏನೇನೋ ಇಲ್ಲದ ಏನಪ್ಪಾ ಅಂದ್ರ ನೀ ದೇಹ ಬುದ್ಧಿ ಒಳಗೆ ನೀ ಕೆಲಸ ಮಾಡ್ಲಿಕ್ಕತ್ತಿ ಹೊರತಾಗಿ ನೀನೇ ಆತ್ಮ ಬುದ್ಧಿ ಒಳಗೆ ಹೋಗಿಲ್ಲ ಅಂದ್ರೆ ನೀ ಆತ್ಮಸ್ವರೂಪದ ಬಗ್ಗೆ ಏನ್ ಮಾತಾಡ್ತಿ ಅಂತೇಳಿ ಸಮರ್ಥರಂತಾರೆ. ಎಷ್ಟು ನನಗನ್ನಿಸ್ತದ ಎಷ್ಟು ಭಾರಿ ಇದು ಅದ್ರಪ್ಪ ಇವು ಮಹಾರಾಜರು ಹೇಳಿದಂತದ್ದು. ಇವನ್ನೆಲ್ಲ ಏನ್ ನಮ್ ಖರೆ ಅಂದ್ರ ದೊಡ್ಡ ಲಾಭ ಮಾಡಿಕೊಟ್ರು ನಮಗೆ ಅವ್ರು. ಯಾರಂದ್ರ ನಮ್ಮ ಆನಂದವನ ಕ್ಷೇತ್ರದ ಗುರುವರು. ಯಾಕಂದ್ರೆ ಇವೆಲ್ಲ ವಿಚಾರಗಳು ಎಲ್ಲಿ ಸಿಗ್ತಿತ್ತು ಹೇಳ್ರಿ ನಾವು? ನೋಡ್ರಿ ನೀವು ಒಂದೊಂದು ಓವಿ ಬಗ್ಗೆ ನಾವು ಇಷ್ಟು ಚಿಂತನೆ ಮಾಡ್ಲಿಕ್ಕತ್ತೀವಲ್ಲ, ಮನನೇ ಆಗ್ಬೇಕು ಹಂಗ ನಡೆದದ ಅಂದ್ರೆ ಮಹಾರಾಜರ ಕೃಪಾ ಹೆಂಗಿರ್ಬೇಕು, ಶೇಷಾಚಲ ಸದ್ಗುರುಗಳ ಒಂದು ಆಶಯ ಹೆಂಗಿರ್ಬೇಕು, ಅವ್ರ ಒಂದು ಕೃಪಾ ಹೆಂಗಿರ್ಬೇಕು, ಆಮೇಲೆ ನಮ್ಮ ವಿಶ್ವನಾಥ್ ಚಕ್ರವರ್ತಿ ಅವರೊಂದು ಮಾಡಿದಂತ ದೊಡ್ಡ ಮಹಾನ್ ಉಪಕಾರ ಹೆಂಗಿರ್ಬೇಕು ಎಲ್ಲ ನಾವು ವಿಚಾರ ಮಾಡ್ಬೇಕು. ಯಾಕಂದ್ರೆ ಉಪಕಾರ ಇದು ಸಿಗುದಿಲ್ಲ, ಎಲ್ಲಿ ಸಿಗುದಿಲ್ಲ. ನೀವು ಒಬ್ಬರೇ ಓದಿದ್ರು ಸಹಿತ ಇದು ಅರ್ಥ ಆಗುದಿಲ್ಲ. ಅರ್ಥ ಆಗ್ಬೇಕಾದ್ರೂ ಸಹಿತ ಸಮರ್ಥರ ಕೃಪಾ ಬೇಕು. ಕೃಪಾ ಆದವರಿಂದ ಅದು ವಿವರಣೆ ಆಗ್ತಿರ್ಬೇಕಂತ ಸದ್ಗುರುಗಳು ಒಳಕೋತ್ ನುಡಿಸ್ತಿರ್ಬೇಕು. ನಾವು ನುಡಿಬಾರ್ದಿಲ್ಲಿ. ನಾವು ನುಡಿದೆವು ಅಂದ್ರೆ ಅದು ನಮ್ಮ ನುಡಿ ಆತು. ನಮ್ಮ ನುಡಿ ಅಪೂರ್ಣ. ಸದ್ಗುರುಗಳ ನುಡಿ ಏನದಲ್ಲ, ಸಮರ್ಥರ ನುಡಿ ಏನದಲ್ಲ, ಅದು ಮಾತ್ರ ಪೂರ್ಣ ಇರ್ತದ. ಅವ್ರ ಮೇಲೆ ಸರ್ವಾರ್ಪಣ ಭಾವದಿಂದ ಹೇಳುವಂತ ವಕ್ತಾರರ ಮುಖದಿಂದ ನಾವು ಕೇಳಿದೇವು ಅಂದ್ರೆ ಅದು ಸತ್ಯಕ್ಕ ಅತಿ ಸಮೀಪಕ್ಕ ಸತ್ಯನೇ ಇರ್ತದ ಅಂತಾರ. ಇರ್ಲಿ, ಇನ್ನ ಮುಂದ 33 ಅಂತಾರ, ನಿರೂಪಣೆ ಸಾಮರ್ಥ್ಯ ಸಿದ್ಧಿ, ಶ್ರವಣ ಹೋತ ದುರಾಶಾಬಾಧಿ, ನಾನಾ ಚಮತ್ಕಾರೆ ಬುದ್ಧಿ ದಂಡಳುಲಾಗೆ. ನಿರೂಪಣೆ ಸಾಮರ್ಥ್ಯ ಸಿದ್ಧಿ, ನಿರೂಪಣೆ ಮಾಡ್ಬೇಕಾದ್ರೂ ಸಹಿತ ಸಿದ್ಧಿ ಪ್ರಾಪ್ತ ಆಗ್ಬೇಕಂತಾರ ನೋಡ್ರಿ. ಏನ್ ಈಗ ನಾವು ಮುಖದಿಂದ ಏನಾದ್ರೂ ಜ್ಞಾನಬೋಧ ನಮ್ಮಿಂದ ಆಗ್ಬೇಕಾಗಿತ್ತು ಅಂತಂದ್ರ ಅದಕ್ಕೆ ಬುದ್ಧಿ ಮತ್ತು 4 ವಾಣಿಯೊಳಗ ಏನಂದ್ರ ವಾಗ್ದೇವಿಯ ಒಂದು ಕೃಪಾ, ಗಣೇಶನ ಕೃಪಾ, ಸಿದ್ಧಿವಿನಾಯಕನ ಕೃಪಾ, ಗಣೇಶನ ಕೃಪಾ ಮತ್ತು ಶಾರದಾ ಕೃಪಾ, ಇವೆರಡರ ಸಿದ್ಧಿ ಇವರಿಬ್ಬರ ಕೃಪಾ ಯಾರಿಗಾಗ್ಯದಲ್ಲ ಅವ್ರ ಮುಖದಿಂದ ಮಾತ್ರ ಚಮತ್ಕಾರ ಅಂದ್ರೇನು, ಆ ಕ್ಷಣದೊಳಗೆ ಅಂತಂತ ವಿಶೇಷ ವಿಚಾರಗಳನ್ನು ಪ್ರಕಟ ಮಾಡುವಂತ ಸಾಮರ್ಥ್ಯ ಬರ್ತಂತ. ಇಲ್ಲಕ್ಕಂದ್ರೆ ಕೇಳೋರಿಗೆ ಬ್ಯಾಸರ ಹಿಡಿದು ಬಿಡ್ತದ. ಏನೊಮ್ಮೆ ನಾವು ನೋಡ್ತಿರ್ತೇವೆ, ಕೆಲವೊಬ್ರ ಕಡೆ ಹೇಳ್ತಿರ್ತಾರ, ಒಂದು ಕತಿ ತಗೊಂಡ್ ಬಿಡುದು, ಹಿಂಗ್ ಒಂದ್ 2 ತತ್ವಜ್ಞಾನದ ಏನೋ ಒಂದು ಆಧ್ಯಾತ್ಮದ ಮಾತಾಡಿದಂಗ ಮಾಡಿ ನಡು ಒಂದು ಕತಿ ತಗೊಂಡ್ ಬಿಡುದು. ಆ ಕತಿ ಎಷ್ಟು ತಗೋದಂದ್ರ ಮೂಲ ಏನಿರ್ತದಲ್ಲ, ಮೂಲ ಒಂದು ತತ್ವದ ವಿಚಾರ ಇರ್ತಲ್ಲ, ಅದು ಹಿಂದೆ ಉಳಿದು ಬಿಡ್ತದ. ಆ ಕತಿನೇ ಬೆಳೆಸ್ಕೊತ ಹೋಗ್ಬಿಡುದು. ಕಡಿಕ ಇವಕ್ಕೆ ಹೋಗಿ ಮತ್ತ ವಿಷಯಕರೇ ಮುಟ್ತಾನೋ ಇಲ್ಲೋ ಅಂತೇಳಿ ಚಲೋ ಶ್ರವಣಿಕರಿಗೆ ಸಂಶಯ ಬರಬೇಕು. ಹಂಗ್ ಮಾಡೋದು. ಅದಕ್ಕೆ ಅವ್ರಂತಾರ ನಿರೂಪಣೆ ಸಾಮರ್ಥ್ಯ ಸಿದ್ಧಿ, ಗಣೇಶ ಮತ್ತು ಶಾರದಾ ಸಿದ್ಧಿ ಆಗ್ಬೇಕು. ಅದಕ್ಕ ಸಮರ್ಥರಾದ್ರು ನೋಡ್ರಿ ನೀವು, ಮನಾಚಿ ಶ್ಲೋಕ ಶುರು ಮಾಡ್ಬೇಕಾದ್ರ, ದಾಸಬೋಧ ಶುರು ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಯಾರ, ಗಣೇಶ ಸ್ತವನ, ಆಮೇಲೆ ಶಾರದಾ ಸ್ತವನ. ಮನಾಚಿ ಶ್ಲೋಕರಾಗ ನೋಡ್ರಿ ನೀವು, ಗಣಾಧೀಶ ಜೋಯೀಶ ಸರ್ವಾ ಗುಣಾಚ, ಮೂಳಾರಂಭ ಆರಂಭತೋ ನಿರ್ಗುಣಾಚ. ಗಣಾಧೀಶ ಜೋಯೀಶ ಸರ್ವಾ ಗುಣಾಚ, ಮೂಳಾರಂಭ ಆರಂಭತೋ ನಿರ್ಗುಣಾಚ. ನಮೋ ಶಾರದಾ ಮೂಳ ಚತ್ವಾರ ವಾಚ, ಗಮೋ ಪಂಥಾನಂತ ಯಾರಾಗವಾಚ. ಗಣಾಧೀಶ ಜೋಯೀಶ
ಸರ್ವಗುಣಾಚ. ನೋಡ್ರಿ, ಅಲ್ಲಿಯೂ ಗಣೇಶ ಮತ್ತು ಶಾರದಾದೇವಿಯನ್ನ ಸ್ಮರಿಸಿಕೊಂಡೇ ಮರಾಠ ಶ್ಲೋಕ ಶುರು ಮಾಡಿದ್ರು. ಇಲ್ಲಿ ಆದ್ರೂ ದಾಸಬೋಧನ್ಯಾಗ ಗಣೇಶ ಸ್ತವನ, ಶಾರದಾ ಸ್ತವನ ಇವನ್ ಅಂದೇ ಇದು ಮಾಡಿದ್ರು. ಇನ್ನು ಇದಕ್ಕಿಂತ ಒಂದು ಓವಿಗಳು ಪ್ರಾರಂಭ ಮಾಡೋ ಹೊತ್ನಾಗ ಒಂದು ಅಭಂಗನು ಮಾಡ್ಯಾರ್ರಿ ಅವರು, ಯಾರು ಸಮರ್ಥರು. ಆ ಅಭಂಗನು ಇಷ್ಟು ಮಜಾ ಅದಲ್ಲ, ಅದೇ ಗಣೇಶ ಶಾರದಾ ಇಬ್ಬರ ಒಂದು ಸ್ತವನದ. ಅವ್ರಂತಾರ, ಓವಿತೆಯಾರಂಭಿ ಒಂದು ವಿನಾಯಕ, ಓವಿತೆಯಾರಂಭಿ ಒಂದು ವಿನಾಯಕ, बुद्धीचादायक लोकामध्ये बुद्धी विना कामनये, बुद्धीचा उपाय सर्वत्रांची बुद्धी देतो गणनाथा, सर्वत्रांची बुद्धी देतो गणनाथा, अनाथाच्या नाथ. ಓವಿತೆಯಾರಂಭಿ ಒಂದು ವಿನಾಯಕ, बुद्धीचा दायक लोकामध्ये बुद्धी विना कामनाये, बुद्धीचा उपाय सर्वत्रांची बुद्धी देतो गणनाथा, करीतोची नाथा अनाथांच्या नाथा, करी दयाचे नी तोहादर मनी, लंबोदर विद्या वैभवे पुरता, दास म्हणे माता सरस्वती, ಓವಿತೆಯಾರಂಭಿ ಒಂದು ವಿನಾಯಕ. ನೋಡ್ರಿ, ಅಂದ್ರ ಮೊದಲು ನಮ್ಮ ವಾಗ್ದೇವಿ ಮತ್ತು ಬುದ್ಧಿದಾಯಕನಾದಂತ ಗಣೇಶ ಇವ್ರ ಕೃಪಾ ಆಗಬೇಕಂತ ರಾಮಾಚಾರ್ಯ ಕಾಕಂಡ್ಕೆ ಅವರಾದ್ರೂ ಸ್ಥಿತಿ ಅಂತಾರ. ಗಣಾಧೀಶ ಗೌರೀಶ ವಾಗೀಶ ಶ್ರೀಶ ನಮಿಷಿ ಬೇಡುವೆ ಪ್ರಸಾದವನು ಜಗದೀಶ, ನೆಲೆಸು ಹೃದಯದಿ ಬಂದು ನುಡಿಸುದಯದಿಂದ, ನೀ ನುಡಿಸಿದಂತೆ ನುಡಿಯುವೆ ಸ್ಫೂರ್ತಿಯಿಂದ. ಗಣಾಧೀಶ ಗೌರೀಶ ವಾಗೀಶ ಶ್ರೀಶ ನಮಿಷಿ ಬೇಡುವೆ ಪ್ರಸಾದವನು ಜಗದೀಶ. ಬಹಳ ಮುಖ್ಯದ ರೀ, ಏನ್ರಿ ಬಹಳ ಮುಖ್ಯದ. ನಮ್ಮ ಮುಖದಿಂದ ಒಂದು ವಾಣಿ ಬರ್ಬೇಕಾದ್ರ ಪರ ಪಶ್ಯಂತಿ ಮಧ್ಯಮ ವೈಖರಿ ಈ ನಾಲ್ಕು ವಾಣಿಯೊಳಗ ನಾಲ್ಕು ವಾಣಿಯ ದೇವತೆ ಯಾರು? ವಾಗ್ದೇವತೆ ಸರಸ್ವತಿ. ಅಕ್ಕಿ ಮೊದಲು ಸ್ಫುರಣ ಆಗ್ಬೇಕಲ್ಲ, ನಾವ್ ಏನ್ ಹೇಳ್ಬೇಕು ಅನ್ನುವಂಥದ್ದು ಸ್ಫುರಣ ಮಾಡೋದು ಎಲ್ಲಂದ್ರೆ ಪರಾವಾಣಿಕ್ಕಿಂತ ಮೂಲದೊಳಗ ಅಲ್ಲಿ ಸ್ಫುರಣ ಆಗ್ತದ. ಸ್ಫುರಣ ಆದ್ಮೇಲೆ ಪರಾವಾಣಿ ಒಳಗ ಅದೊಂದು ನಿಶ್ಚಿತ ಇದಕ್ ಬರ್ತದ. ಆಮೇಲೆ ಪಶ್ಯಂತಿ ಒಳಗ ಅದನ್ನ ವಿಸ್ತಾರ ಮಾಡ್ಕೋತದ. ಮಧ್ಯಮದೊಳಗ ಭಾವ ತುಂಬಿ ಬರ್ತದ. ವೈಖರಿ ಒಳಗ ಅದು ಪ್ರಕಟ ಆಗ್ತದ. ಇಷ್ಟೆಲ್ಲ ಕೆಲಸ ಬರೇ ಒಂದು ಶಬ್ದಗಳನ್ನು ಉಚ್ಚಾರ ಮಾಡ್ಬೇಕಾದ್ರೆ ಇಷ್ಟು ಆ ಭಗವಂತನ ಒಂದು ಕೃಪಾ, ಆ ವಾಗ್ದೇವಿಯ ಕೃಪಾ, ಸಿದ್ಧಿ ವಿನಾಯಕನ ಕೃಪಾ ಇರ್ತದ. ಅದಕ್ಕೆ ಅವ್ರಂತಾರ ನಿರೂಪಣಿ ಸಾಮರ್ಥ್ಯ ಸಿದ್ಧಿ. ಆ ಸಿದ್ಧಿ ಆಗ್ಬೇಕಂತಾರ ಅವ್ರು. ಶ್ರವಣ ಹೋತ ದುರಾಶಾವಾದಿ. ಮತ್ತ ಆ ಸಿದ್ಧಿ ಆತಂದ್ರ ಮಾತಾಡಿದ್ ಎಲ್ಲರಿಗೂ ಇಷ್ಟ ಆನಂದ ಆಗಿಬಿಡ್ತಲ್ಲ, ಅವು ಹೊಗಳಿರ್ಲಿಕ್ಕೆ ಶುರು ಮಾಡಿಬಿಡ್ತಾರ. ಈಗ ನಾವು ಮಾತಾಡಿದ ಮಾತ ಅವ್ರಿಬ್ಬರ ಒಂದು ಕೃಪಾ ನಮಗಾಗಿತ್ತು, ಆ ಸಿದ್ಧಿ ಪ್ರಾಪ್ತ ಆಗಿತ್ತಂದ್ರ ನಾವ್ ಹೆಂಗೆ ಮಾತಾಡಿದ್ರು ಸಹಿತ ಅದು ಮತ್ತೊಬ್ಬರ ಅಂತಃಕರಣಕ್ಕೆ ಇಷ್ಟೊಂದು ಆನಂದ ಕೊಟ್ಟು ಬಿಡ್ತಲ್ಲ. ಏನು ಪ್ರವಚನ ರೀ, ಏನ್ ಶಂಕರಣ್ಣವ್ರ, ಏನ್ ನಿಮ್ ಕೀರ್ತನಾರಿ, ಏನು ಹೊಗಳಿಕ್ಕೆ ಏನ್ ಹೋಗಿದ್ದು? ಕೆಲವೊಬ್ರು ಹೊಗಳು ಸಂಬಂಧ ಹುಟ್ಟಿರ್ತಾರ, ಕೆಲವೊಬ್ರು ತೆಗಳು ಸಂಬಂಧ ಹುಟ್ಟಿರ್ತಾರ. ಆಮೇಲೆ ಹೊಗಳವ್ರಿಗೆ ತೆಗಳವ್ರಿಗೆ ನಾವು ಆ ಕಡೆ ಲಕ್ಷ್ಯ ಕೊಟ್ಟೆವು ಅಂದ್ರ ನಮ್ ಪರಮಾರ್ಥ ಅನ್ನೋದಲ್ಲಿ ಮುಳುಗೇ ಬಿಡ್ತ ಅಂತ ತಿಳ್ಕೊರಿ ಅಂತ. ಏನ್ರಿ, ಯಾಕಂದ್ರ ಅಲ್ಲೇ ಇರೋದು ಏನೆಲ್ಲ ಏನೋ ಒಂದು ಸಾಧನದೊಳಗೆ ಹೊಂಟಿರ್ತೇವೋ, ಏನೋ ಭಕ್ತಿ ಮಾರ್ಗದೊಳಗೆ ಹೊಂಟಿರ್ತೇವೋ, ಏನೋ ಸದ್ಗುರುಗಳು ಕೃಪಾ ಪಡ್ಕೋಬೇಕು ಅನ್ನುವಂತ ಬಲವಾದಂತ ಮುಮುಕ್ಷತ್ವದೊಳಗೆ ನಾವು ಸಾಧನ ಮಾಡ್ತಿರ್ತೇವೋ ಅಂತದ್ರೊಳಗೆ ಒಬ್ರು ಯಾರೇ ಹೊಗಳಿದ್ರ ಅಂತ ತಿಳ್ಕೊರಿ. ಹೊಗಳವರು ಮತ್ತೆ ತೆಗಳವರು ತಮ್ಮ ಅನುಕೂಲಕ್ಕೆ ಬಿಟ್ಕೊಂಡು ಅನುಕೂಲ ಇದ್ರೆ ಹೊಗಳ್ತಾರ. ನಮ್ಮಿಂದ ಏನ್ರ ಅವ್ರಿಗೆ ಬೇಕಾಗಿದ್ರೆ ನಮ್ಮನ್ನು ಹೊಗಳ್ತಾರ,
ನಮ್ಮಂದ ಅವ್ರಿಗೇನು ಬೇಕಾಗಿದ್ದಿಲ್ಲ, ಮತ್ತೊಬ್ಬರಿಂದ ಬೇಕಾಗಿತ್ತಂದ್ರ ಅವ್ರ ಸಂತೋಷಕ್ಕಾಗಿ ನಮ್ಮನ್ನ ತೆಗಳ್ತಾರ. ಅದಕ್ಕ ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು, ಪರಧನ ಪರ ಸತಿಯರಿಗೆ ಅಂಧಕನಾಗಿರಬೇಕು, ವಾಕ್ಯ ನಿಮ್ ಪರಬ್ರಹ್ಮ ನುಡಿಯುವ ಕುತರ್ಕಿಗಳೆಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು, ಒಂದೆಂದರದಲ್ಲಿ ಸಂದೇಹವಿಲ್ಲದಿರಬೇಕು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಒಂದಾಗಿರಬೇಕು ಅಂತೇಳಿ ಅಲ್ಲಂ ಪ್ರಭುಗಳು ಹೇಳ್ತಾರ. ಇರ್ಲಿ, ಇದು ಮುಂದೆ ಹಂಗೆ ಇನ್ನ ಹೇಳ್ಕೊತ ಹೋದ್ರೆ ಬಹಳ ದೂರ ಆಗ್ತದೆ. ಶ್ರವಣ ಹೋತಾ ದುರಾಶೆ, ಈ ದುರಾಶೆ ಬಂದ್ಬಿಡ್ತದ. ನಾನಾ ಚಮತ್ಕಾರೆ ಬುದ್ಧಿ ದಂಡಳುಲಾಗಿ. ಮತ್ತೆ ಇಷ್ಟೆಲ್ಲ ಆದ ಕೂಡಲೇ, ಆ ಸಿದ್ಧಿ ಆದ ಕೂಡಲೇ ಆ ಸಿದ್ಧಿ ಮುಖ ಇದರಿಂದ ಏನಾಗ್ಬಿಡ್ತದ, ನಾನಾ ಚಮತ್ಕಾರ ಘಟಿಸ್ಲಿಕ್ಕೆ ಶುರು ಮಾಡ್ತಾವ. ಚಮತ್ಕಾರ ಘಟಿಸಿದ ಕೂಡಲೇ ಜನರಿಗೆ ಆ ಚಮತ್ಕಾರ ಹಿಂದ್ ಬೆನ್ ಹತ್ತಿ ಬಿಡ್ತಾರ. ಅವ್ರು ಅದಕ್ಕೆ ಬೆನ್ ಹತ್ತಾರಂತೆ. ಆ ಗದ್ದಲದಾಗಿ ಇವ್ರು ಅದಕ್ಕೆ ಚಮತ್ಕಾರ ಸಿದ್ಧಿಗಳು ಬೆನ್ನ ಹತ್ತಿ ಜನರಿಗೆ ಒಂದ್ ರೀತಿ ವಿಶೇಷ ಮಾಡಿ ತೋರಿಸಿ ಏನೋ ಮಾಡ್ಲಿಕ್ಕೆ ಹೋಗ್ತಾರ. ಆದ್ರೆ ಎಲ್ಲಿ ಸಿದ್ಧಿ ಗದ್ಲಕ್ಕೆ ಯಾರು ಬೀಳ್ತಾರಲ್ಲ ಅವರು ಬ್ರಹ್ಮ ಸಾಕ್ಷಾತ್ಕಾರದಿಂದ ಅಂತರಿಸಿ ಬಿಡ್ತಾರ ಅಂತನ್ನುವಂತಹದ್ದು ಇದು ಅನುಭವ ಪ್ರಮಾಣದ ಅಂತಾರ. ಅದಕ್ಕ ಸಿದ್ಧಿಗಳು ಪ್ರಾಪ್ತ ಆಗೇ ಆಗ್ತಾವ. ಸಿದ್ಧಿ ಪ್ರಾಪ್ತ ಆಗ್ಯಾವ ಅಂತೇಳಿ ನೀವು ಅವನು ಬಳಸಿ ಬಿಟ್ರಿ ಅಂತಂದ್ರ ಅದ್ರ ಪರಿಣಾಮ ಅವು ಏನಾಗ್ತದ ಅಂದ್ರೆ ಮುಂದೆ ನೀವು ಆ ಭಗವಂತನಿಂದ ಅಂತರ ಆಗಿಬಿಡ್ತೀರ ಅಂತ. ಅದಕ್ಕ ಸಿದ್ಧಿ ಬಗ್ಗೆ ಹೇಳ್ಬೇಕಂದ್ರ ಎಲ್ಲಾ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳಿಗೆ ಅಷ್ಟಮ ಸಿದ್ಧಿಗಳು ಪ್ರಾಪ್ತ ಆಗಿರ್ತಾವ. ಆದ್ರೆ ಸಿದ್ಧಿಗಳಿಗೆ ಅವ್ರ ಲಕ್ಷ್ಯ ಕೊಟ್ಟಿರುದಿಲ್ಲ. ಸಿದ್ಧಿಗಳು ಕೈ ಮುಗುಡ್ಕೊಂಡು ನಿಂದಿರ್ತಾವಂತ್ರಿ. 8 ಸಿದ್ಧಿಗಳು ಬಂದ ಆತ್ಮಜ್ಞಾನಿ ಸದ್ಗುರುಗಳು, ಬ್ರಹ್ಮಜ್ಞಾನಿ ಸದ್ಗುರುಗಳ ಮುಂದ ಏನ್ ಸೇವಾ ಹೇಳ್ತೀರಿ ಹೇಳ್ರಿ ಅಂದ್ರ ಅವ್ರು ಆ ಕಡೆ ಹೊಳ್ಳೆ ನೋಡುದಿಲ್ಲ. ಅವ್ರು ಸುಮ್ಮನೆ ಏನೇನೋ ಅಕಸ್ಮಾತ್ ಹಿಂಗೇನೋ ಒಂದು ಇವ್ರ ಭಕ್ತಿ ಮಾರ್ಗಕ್ಕೆ ಹಚ್ಬೇಕಂತೇಳಿ ಏನೋ ಒಂದು ಚಮತ್ಕಾರ ಸ್ವಲ್ಪ ಆಗ್ಬೋದು, ಖರೆ ಮಾಡ್ಬೇಕಂತೇಳಿ ಯಾರು ಮಾಡೋದಿಲ್ಲ. ನಾವು ಈಗ ಮಹಾಸ್ವಾಮಿಗಳ ಜೀವನ ನೋಡಿದೇವ್, ಅವತಾರಕಾರ ನೋಡಿದೇವ್ ಅಂದ್ರ ನಮಗನಿಸ್ತದ ಮಹಾಸ್ವಾಮಿಗಳು ಬಹಳಷ್ಟು ಇದು ಅವ್ರ ಬಾಯಿಲೆ ಬಂದಿದ್ದೆಲ್ಲ ಆಗ್ತಿತ್ತು. ಎಲ್ಲರಿಗೂ ಅದನ್ನು ಕೊಟ್ರು, ಇದನ್ನು ಹೌದು. ಅವರು ಯಾಕೆ ಇದು ಮಾಡಿದ್ರು ಅಂದ್ರೆ ಆ ಕಾಲದೊಳಗೆ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಮಂದಿ ಹಿಂದ್ ಸರಿತಿತ್ತು. ಅವ್ರನ್ನ ಹೆಂಗಾರೆ ಮಾಡಿ ತರಬೇಕಾಗಿತ್ತು ಅಂತೇಳಿ ಇಂಥವೇನ್ರ ಚಮತ್ಕಾರ ತೋರಿಸಿ ಅವ್ರಿಗೆ ಏನ್ ಇಚ್ಛೆ ಅದ ಅಂದ್ ಕೊಟ್ಟು ಮಹಾಸ್ವಾಮಿಗಳು ತಮ್ಮ ಕಡೆ ಹೇಳ್ಕೊಂಡ ಅವ್ರಿಗೆ ಆಧ್ಯಾತ್ಮವನ್ನು ಬೋಧ ಮಾಡಿದ್ರು. ಇದೊಂದು ಆ ಕಾಲದ ಸಮಯದೊಳಗಿಂದ ಅದು ನಾಗಲಿಂಗಾಜಿ ಅವ್ರ ಕಾಲ ಕೆಲವೊಂದು ಅದೊಂದು ಇದು ಇತ್ತದು. ಅದೊಂದು ಮಹಾತ್ಮರ ಒಂದು ಸ್ಟೈಲ್ ಅದಂದ್ರೇನು ಆ ಪ್ರಕಾರ ಆದ್ರನ್ನ ಭಕ್ತಿ ಮಾರ್ಗಕ್ಕೆ ಹತ್ತಿದ್ರು. ಈಗ ಹಂಗಿಲ್ಲ, ಸಾರಾಸಾರ ವಿಚಾರ ಮಾಡುವಂತ ಜನರು ತಯಾರಾಗ್ಯಾರ. ಅದಕ್ಕೆ ಏನ್ ಮಾಡ್ತಾರ, ಈಗ ಹೆಂಗ ಇದು ಮಾಡ್ಬೇಕು ಹಂಗ್ ಮಾಡ್ತಾರೆ. ಇರ್ಲಿ. आणि सामर्थ्य अद्भुत सिद्धीचे योगी ऐसे जयाचे सामर्थ्य अमुचे ज्ञानाची नुसते व्यर्थ ऐसा सामर्थ्याचा स्वार्थ ಅಂತರಿ ವಸಿ. ಇಷ್ಟಾತಂತ ತಿಳ್ಕೊಂಡ್ರಿ ನೀವು. ಇಲ್ಲಿ ಪ್ರವಚನಕಾರರೊಳಗ, ಕೀರ್ತನಕಾರರೊಳಗ, ಉಪನ್ಯಾಸಕಾರರೊಳಗ ಒಂದ್ ನಮೂನಿ ಏನಾಗ್ಬಿಡ್ತಂದ್ರ ಅವ್ರಂತಲ್ಲಿ ಸಿದ್ಧಿ ಪ್ರಾಪ್ತ ಆಗ್ಯಾವ, ಅವ್ರಂತಲ್ಲಿ ನಮ್ ಕಡೆ ನಮ್ಮ ಜ್ಞಾನ ಅವ್ರ ಮುಂದೆ ಏನು ನಡೆಯುದಿಲ್ಲ ಅನ್ನೋದ ನಾವು ಅದನ್ನ ಮಟ್ಕೋಬೇಕಂತೇಳಿ ಮುಂದೆ ಹಾದಿನೇ ಬಿಟ್ಟು ಬಿಡುದು, ಆತ್ಮಜ್ಞಾನದ ಒಂದು ಹಾದಿ ಬಿಡುದು, ಅವ್ರಿಗೆ ಕಾಂಪಿಟೇಷನ್ ಮಾಡ್ಕೊತ ಹೋಗುದು, ಅಥವಾ ಅವ್ರನ್ನ ತೆಳಗ ಜಗ್ಲಿಕ್ಕೆ ಪ್ರಯತ್ನ ಮಾಡೋದು. ಹಿಂಗೆಲ್ಲಾ ಮಾಡ್ಕೋತ ಪೂರ್ಣ ಏನಪ್ಪಾ ಅಂದ್ರ ಸ್ವಾರ್ಥ ತುಂಬಿಕೊಂಡ ಇದ್ದದ್ದೆಲ್ಲ ಏನಂತಲ್ಲ ಹೊಳ್ಯಾಗ ಹುಂಚೆ ಅಂತ ತಿಳ್ಕೊಂಡಂಗ ಇದ್ದಷ್ಟು ಸಹಿತ ಇಟ್ಕೊಳಿಕ್ ಆಗುದಿಲ್ಲ. ಹಿಂಗಾಗಿ ಎಷ್ಟೋ ಮಂದಿ ಇದ್ದಂಗಿರೋ ಸಿದ್ದೇಶ್ವರ ಅಂತೇಳಿ ಮೊದಲಿಗೆ ಯಾವ ಸ್ಥಾನದಾಗಿದ್ರ ಆ ಸ್ಥಾನಕ್ಕೆ ಬಂದೇ ಕೂತದ ಉದಾಹರಣೆಗಳು ನಮಗ ನಿಮಗ ಸಿಗ್ತಾವ. ಇರ್ಲಿ. ಶ್ರೀರಾಮ್ ನಿಶೇಷ ದುರಾಶಾ ತುಟೆ तरीच भगवंत भेटे दुराशा धरिती ते ओकटे शब्द ज्ञाते कामिक. ಇಂಥ ದುರಾಶಾ ನಿಶೇಷ ಕಿಂಚಿತ್ ಮಾತ್ರ ಸಹಿತ ಯಾರಂತಲ್ಲಿ ಇರುವುದಿಲ್ಲ ಅವರಿಗೆ ಮಾತ್ರ ಭಗವಂತನ ಭೇಟಿ ಆಗ್ತದ. ಸದ್ಗುರುಗಳು ತಮ್ಮ ಸ್ವರೂಪವನ್ನು ತೋರಿಸ್ತಾರ. ಆ ದುರಾಶಾ ಅನ್ನುವಂಥದ್ದು ನಿಶೇಷ ಅಂತಾರ. ನಿಶೇಷ ಅಂದ್ರೆ ಏನು, ಒಂದು ಸ್ವಲ್ಪ ಸಹಿತ ಎಲ್ಲೂ ಬಂದಿರ್ಬಾರ್ದು, ಕನಸಿನಾಗ ಸಹಿತ ಅವ್ರಂತಲ್ಲಿ ದುರಾಸೆ ಹುಟ್ಟಿರಬಾರ್ದು. ಯಾರ ಮೇಲೂ ಸಂತೋಷ ಪಡ್ಬೇಕು, ಮತ್ತೊಬ್ಬರು ಹೇಳೋದು ಕೇಳಿ ಸಂತೋಷ ಪಡ್ಬೇಕು, ಮತ್ತೊಬ್ಬರ ಜ್ಞಾನ ನೋಡಿ ಸಂತೋಷ ಪಡ್ಬೇಕು, ಮತ್ತೊಬ್ಬರ ಒಂದು ಯೋಗ್ಯತಾ ನೋಡಿ ನಾವು ಸಂತೋಷ ಪಡ್ಬೇಕು. ಅದಕ್ಕೆ ತ್ರಾಸ ಮಾಡ್ಕೋದಿರ್ತಾನ್ರಿ. ಇವತ್ತಿನ ದಿವಸ ನಾವು ನೋಡ್ಲಿಕ್ಕಾಗಿ ಇದ್ರ ಹೊರತಾಗಿ ಮತ್ತೊಂದು ಅಧ್ಯಾತ್ಮ ಇಲ್ದಂಗ ಆಗಿಬಿಟ್ಟದ.
ಯಾರನ್ನೇ ಹೊಗಳಿದ್ರಂದ್ರೆ ಇವ್ರಿಗೆ ಸಂಕಟ ಶುರು ಆಗಿಬಿಡ್ತದ. ಏನ ಹಿಂಗಾಗಿ ಅದಕ್ಕೆ ತಮ್ಮ ಶಾಣೆತಿಂದ ತಮ್ಮ ಒಂದು ಅನುಯಾಯಿಯೊಳಗೆ ಬರೋರಿಗೆ ಅವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡೋದು, ಹಿಂಗೆಲ್ಲಾ ಮಾಡಿ ಒಂದ್ ರೀತಿ ಒಮ್ಮೆ ಮಾತ್ರ ಕೆಲವೊಬ್ಬರಂತರೂ ಪ್ರಮಾಣದಿಂದ ಹಿಂಸರಿದು ಬಿಟ್ಟಾರ, ಏಕಾಂತಕ್ಕೆ ಹೋಗ್ಬಿಟ್ಟಾರ ಅವ್ರು. ಯಾಕಂದ್ರೆ ಇದೇನ್ ಗದ್ಲಪ್ಪ, ಪ್ರಪಂಚದಕ್ಕಿಂತ ಹುಚ್ಚುಚಾರದಲ್ಲ ಇದಂತ ಅನಿಸೋ ಪರಿಸ್ಥಿತಿ ಅಲ್ಲಿಗೆ ಬಂದದ. ಅದಕ್ಕ ದುರಾಶಾಧರಿತಿ ಓಕಟೆ ಶಬ್ದ ಜ್ಞಾತೆ ಕಾಮಿಕ, ಬರೀ ಶಬ್ದಗಳು ಬಂದಾವ ಅಂತೇಳಿ ಇಂಥ ಒಂದು ಕಾಮಿಕ ಅಂದ್ರೆ ಇಚ್ಛಾ ತುಂಬಿದಂತ ಅಂದ್ರೆ ಏನೋ ದುರಾಶಾ ತುಂಬಿದಂತ ಏನ್ ಜನರು ಇದ್ದಾರಲ್ಲ, ಇವ್ರ ಪರಿಸ್ಥಿತಿ ಹೆಂಗಾಗಿಬಿಡ್ತದ ಅಂದ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆಗಿಬಿಡ್ತದ ಅಂತಂದ್ ಸಮರ್ಥರ ಒಂದು ಇದು. ಅದು ಬಹುತ ಜ್ಞಾತಿ ನಾಗವಲಿ ಕಾಮನೇನೆ ವೇಡಿ ಕೇಳಿ ಕಾಮನ ಇಚ್ಛಿತಾಚ ಮೇಲಿ ಬಾಪುಡಿ ಮೂರ್ಖೇ. ಬಹುತ ಜ್ಞಾತಿ ನಾಗವಲಿ, ಹಿಂಗೆ ಎಷ್ಟೋ ಮಂದಿ ತಿಳ್ಕೊಂಡವ್ರೆಲ್ಲ ತಿಳ್ಕೊಳ್ಳಾರ್ದವ್ರ ಗತೆ ಅವ್ರು ವರ್ತನೆ ಆಗಿಬಿಡ್ತೆ. ಯಾಕಂದ್ರೆ ಒಬ್ಬರಿಗೊಬ್ರು ಹೊಂದಾಣಿಕೆ ಇರ್ಲಾರ್ದಕ್ಕಾಗಿ ಯಾರು ಮುಂದೆ ಹೋಗ್ಬಾರ್ದು, ನನ್ನೇ ಹೊಗಳಬೇಕು, ನನ್ನೇ ಶ್ರೇಷ್ಠ ಅನ್ಬೇಕು, ನನ್ನ ಮಾತನ್ನೇ ಕೇಳಬೇಕು, ನಾನೇ ಈ ಸಮುದಾಯಕ್ಕೆ ಮುಖ್ಯಸ್ಥ, ನನ್ನ ಬಿಟ್ಟು ಯಾರು ಇದು ಮಾಡಬಾರ್ದು. ಎಷ್ಟು ಗದ್ಲವ ಅಂದ್ರೆ ಈಗ ಎಷ್ಟು ವಿಚಿತ್ರ ಅನಿಸ್ತದ. ನಾವೆಲ್ಲ ನೋಡ್ಲಿಕ್ಕೆ ಹತ್ಕೊಳ್ಳಿ ಅನಿಸ್ತದ, ಏನಪ್ಪಾ ಭಗವಂತನ ಪ್ರಾಪ್ತಿಗಾಗಿ ಅಂತೇಳಿ ಮಾರ್ಗ ಹಿಡ್ಕೊಂಡು ಇವ್ರು ಪ್ರಾಪ್ತಿ ಮಾಡ್ಕೋದ್ ಬಿಟ್ಟು ತಮ್ಮ ಪ್ರತಿಷ್ಠೆ ಪ್ರಾಪ್ತಿಗಾಗಿ, ಅಧಿಕಾರದ ಪ್ರಾಪ್ತಿಗಾಗಿ, ಈ ಹೊಗಳಿಕೆ ಇದ್ರ ಆಸೆಗಾಗಿ ಇವರು ಪೂರ್ಣ ಪರಮಾರ್ಥದಿಂದ ಅಂತರ ಆಗ್ಬಿಟ್ರಲ್ಲ. ಈಗ ಹೆಂಗ ಸದ್ಗತಿ ಅನ್ನುವಂಥದ್ದು, ಸದ್ಗುರುಗಳರೇ ಹೆಂಗ್ ಒಲಿತಾರ, ಸದ್ಗುರುಗಳರೇ ಇವ್ರು ನೋಡಿ ನಗಲಿಕ್ಕಿಲ್ಲೇನು ಅಂತ ಹೇಳಿ ಒಮ್ಮೆ ಅನಿಸ್ತದ. ಖರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬಾ ಸುಕೃತ ಬೇಕಂತಾರ. ಅತಿ ನಿಷ್ಠಾದಿಂದ ಅತ್ಯಂತ ನಿಷ್ಠೆಯಿಂದ ಮೊದಲಿನಿಂದ ಕೊನೆ ತನಕನೂ ಸದ್ಗುರುಗಳ ಮೇಲೆ ಅಖಂಡ ನಿಷ್ಠೆಯಿಂದ ಮುಂದುವರೆದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಂತ ಸ್ಥಿತಿ ಬರ್ಬೇಕಾದ್ರೆ ಅದಕ್ಕೆ ಸದ್ಗುರುಗಳ ಕೃಪಾನೇ ಬೇಕಂತಾರ. ಇರ್ಲಿ. ಬಹುತ ಜ್ಞಾತಿಯನಾಗವಲಿ ಕಾಮನೇನೆ ವೇಡಿಕೆಯಲ್ಲಿ ಕಾಮನಾ ಇಚ್ಛಿತಾತ ಮೇಲೆ ಬಾಪುಡೆ. ಹಿಂಗೆ ಮಾಡ್ಕೋತ ಕಡಿಕೆ ಏನಾಗ್ಬಿಡ್ತು, ಈ ಆಯುಷ್ಯ ಈ ಜನ್ಮ ಒಂದು ಹಿಂಗೆ ಹೋಗ್ಬಿಡ್ತು. ಎಲ್ಲ ಇದ್ರು, ಸದ್ಗುರು ಸಿಕ್ರು, ಸಮುದಾಯ ಸಿಕ್ತು, ಸತ್ಸಂಗ ಸಿಕ್ತು, ಇಂಥ ಜ್ಞಾನದ ವಿಚಾರ ಮಾತಾಡುವಂತ ಅವಕಾಶ ಸಿಕ್ತು, ಕೇಳುವಂತ ಅವಕಾಶ ಸಿಕ್ತು. ಆದರೂ ಸಹಿತ ಸದ್ಗತಿಯಿಂದ ವಂಚಿತನಾಗಿ ಈ ಜನ್ಮದಾಗ ಹೆಂಗ ಜೈಸ ಆಯ ವೈಸಾಗಯ, ಹೆಂಗ ಬಂದಿದ್ದ ಹಂಗ ಹೋಗುವಂತ ಸ್ಥಿತಿ ಅವ್ರದ್ದು ಆತು ಅಂತೇಳಿ ಸಮರ್ಥರು ಅಂತಾರ. ಅದಕ್ಕ ನಿಶೇಷ ಕಾಮನಾರಹಿತ ಐಸಾ ತೋ ವಿರುಳ ಸಂತ ಅವಗ್ಯಾ ವೇಗಳೇ ಮತ ಅಕ್ಷಯ ಜಾಚೆ. ಹಂಗ ಈ ಯಾವ ಕಾಮನ ಇರ್ಲಾರ್ದಂತಹ ಸಂತ ಏನಿದಲ್ಲ ಅಂಥವ್ರು ಬಹಳ ಕಡಿಮೆ ಸಿಗ್ತಾರಂತಾರ. ಅಂಥವ್ರು ಅವ್ರು ಹೇಳ್ತಾರ, ಅವರು ಏನ್ರಿ ಎಳ್ಳಷ್ಟು ಯಾವುದರ ಬಗ್ಗೆಯೂ ಎಚ್ಕಿಂತಿತ್ ವಾಸನ ಇಲ್ಲದಂತ ಸಂತ ಸಾಧುಗಳು ತೀರ ಕ್ವಚಿತಿರುವರು, ಬಹಳ ಕಡಿಮೆ ಇದ್ದಾರೆ ಇವರು. ಎಲ್ಲ ಜನರ ಅಭಿಪ್ರಾಯಕ್ಕೆ ಇವರ ಮತ ಭಿನ್ನವಾಗಿಯೇ ಇರುವುದು. ಈ ಸಂತನು ಯಾವಾಗಲೂ ಅಕ್ಷಯ ಅಂದ್ರೆ ಭಗವಂತನ ವಿಷಯವಾಗಿಯೇ ಮಾತಾಡುವನು. ಇದನ್ನ ತಿಳ್ಕೊರಿ ಅಂತಾರ ಅವರು ಸಂತರ ಲಕ್ಷಣ. ಸಂತರ ಬಗ್ಗೆ ಇದೇ ಒಂದು ದೊಡ್ಡ ಗುರುತು ಇರುವುದು. ಯಾರು ಸಂತರು ಅಂದ್ರೆ ಅವ್ರು ಭಗವಂತನ ಬಿಟ್ಟು ಬಗ್ಗೆ ಬಿಟ್ಟು ಮತ್ತೊಂದು ಮಾತಾಡುವುದಿಲ್ಲ ಅವರು. ಏನ್ರಿ, ಇದೇ ಒಂದು ದೊಡ್ಡ ಗುರುತು ಇರುವುದು. ಆ ಸಂತನನ್ನು ಯಾವಾಗ ನೋಡಿದ್ರು, ಎಲ್ಲಿ ನೋಡಿದ್ರು, ಎಂತ ಪರಿಸ್ಥಿತಿಯಲ್ಲಿ ನೋಡಿದ್ರು, ಯಾವುದೇ ಅವಸ್ಥೆಯಲ್ಲಿ ನೋಡಿದ್ರು ಸಹ ಒಬ್ಬನೇ ಒಬ್ಬ ಭಗವಂತನ ಬಗ್ಗೆ, ಶಾಶ್ವತ ಈಶ್ವರನ ಬಗ್ಗೆ ಮಾತ್ರ ಮಾತನಾಡುತ್ತಾನೆ ಅಂತ ನೋಡ್ರಿ. ಇವೆಲ್ಲ ಇದ್ರೆ ಮಾತ್ರ ನೀ ಬರಬ್ಬರ ಸಂತತ್ತು ನಿಂತಲ್ಲಿ ಅದ ಅಂತ ತಿಳ್ಕೊರಪ್ಪ ಅಂತಂತಾರ. ವ್ಯರ್ಥ ಹರಟೆಗೆ ಎಷ್ಟು ಆಸ್ಪದವನ್ನೇ ಕೊಡುದಿಲ್ಲ. ವ್ಯರ್ಥ ಹರಟೆ ಅಂತ ಅದಕ್ಕೆ ಆಸ್ಪದೇ ಕೊಡುದಿಲ್ಲ. ಇತರ ವಿಷಯ ಮಾತನಾಡಲ್ಲ. ಮತ್ತೊಂದು ಯಾವುದು ಪ್ರಾಪಂಚಿಕ ವ್ಯವಸಾಯ ಆಗಲಿ, ರಾಜಕಾರಣ ಆಗಲಿ, ಮತ್ತೊಂದು ಯಾವುದೇ ವಿಷಯನೂ ಮಾತಾಡುದಿಲ್ಲವ. ಹೇಳಲಾರ, ಅದ್ರ ಬಗ್ಗೆ ಹೇಳಲಿಕ್ಕೂ ಹೋಗುದಿಲ್ಲ. ಮನಸ್ಸಿನಲ್ಲಿ ಸಹ ತರಲಾರ. ಏನು ಮನಸ್ಸಿನಲ್ಲಿ ಸಹಿತ ತರಲಾರವ. ಏನ್ರಿ, ಇಷ್ಟೇ ಅಲ್ಲ, ನನಗೆ ಇಂಥದ್ದು ಬೇಕು ಎಂದು ಅವನ ಮುಖದಿಂದ ಯಾವ ಕಾಲಕ್ಕೂ ಶಬ್ದ ಹೊರಬಿಡು, ನನಗಿದು ಬೇಕು ಅಂತೂ ಸಹಿತ ಅನ್ನೋದಿಲ್ಲ. ಇಂಥವ್ರ ಸಂತರು ಐಸಾ ತೋ ವಿರುಳ ಸಂತ ಅವೆಗ್ಯಾ ವೇಗಳೇ ಮತ್ತ ಅಕ್ಷಯ ಜಾಚೆ. ಅವ್ರ ಬ್ಯಾರೇನೆ ಇರ್ತಾರಂತಾರವ್ರು.
ನಮಗತನೇ ಇದ್ರು ಸಹಿತ ಆ ಸಂತರ ಹೆಂಗಿರ್ತಾರ ಅಂದ್ರೆ ಕೇವಲ ಭಗವಂತನ ಬಗ್ಗೆ ಮಾತಾಡ್ತಾರ, ಭಗವಂತನ ಚಿಂತನದಾಗ ಕಾಲ ಕಳೀತಾರ, ಭಗವಂತನ ಭಕ್ತರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡ್ತಾರ, ಸದ್ಗುರುಗಳ ಸಂಬಂಧಿ ಬದುಕಿರ್ತಾರ, ಸದ್ಗುರುನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರ. ಅವ್ರಿಗೆ ರೊಕ್ಕದ ಆಸೆ ಇಲ್ಲ, ಪ್ರತಿಷ್ಠೆ ಆಸೆ ಇರುವುದಿಲ್ಲ, ಅಧಿಕಾರದ ಆಸೆ ಇರುವುದಿಲ್ಲ. ಏನ್ ನಡೆದದ, ಏನ್ ಆಗ್ಲಿಕ್ಕತ್ತ ಜೀವನದಾಗ ಅದೆಲ್ಲ ನನ್ನ ಸದ್ಗುರುನಾಥನ ಇಚ್ಛಾ ಅಂತೇಳಿ ಸಂತೋಷದಿಂದ ಸ್ವೀಕಾರ ಮಾಡ್ಕೊಂಡು ಆನಂದದಿಂದ ನಾಮಸ್ಮರಣೆ ಮಾಡ್ಕೋತ ಈ ಬ್ರಹ್ಮ ಸುಖವನ್ನ ಅನುಭವಿಸೋ ಕಡೆ ಅವ್ರ ಪ್ರಯಾಣ ಹೊಂಟಿರ್ತದ. ಒಂದಿಲ್ಲ ಒಂದ್ ದಿವಸ ಗುರುಕೃಪಾದಿಂದ ಅವರಿಗೆ ಆ ಬ್ರಹ್ಮಾನಂದದ ಅನುಭೂತಿ ಆಗೇ ಆಗ್ತದ ಅಂತ. ಅಕ್ಷೈ ಠೇವಾ ಸಕಳಾಂಚ ಪರಿ ಪಾಂಗಡ ಪಿಟೇನ ಶರೀರಾಚ तेणे मार्ग ईश्वराचा चुकोनी जाती. ಅಕ್ಷಯ ಠೇವ ಸಕಳಾಚ. ಅಕ್ಷಯ ಠೇವ ಅಂದ್ರೇನು? ಭಗವಂತನ ಭಗವಂತನ ಒಂದು ಪ್ರಾಪ್ತಿ. ಅದು ಅಕ್ಷಯ ಅಂದ್ರೆ ಅದು ಕ್ಷಯ ಆಗ್ಲಾರ್ದಂತದ್ದು. ಅದು ಪ್ರಾಪ್ತ ಮಾಡ್ಕೋಬೇಕಂದ್ರೂ ಸಹಿತ ಮುಂದೆ ದೇಹ ಬುದ್ಧಿ ಬಂದ ಪಾಂಗಡ ಪಿಟೇನ ಶರೀರಾಚ. ಈ ದೇಹ ಬುದ್ಧಿ ಒಳಗ್ ಸೇರಿ ಹಿಂಗೆ ಯಾರೋ ಹೊಗಳಿದ್ರು ಇದು ಮಾಡಿದ್ರು ಅಂದ್ಕೂಳೆ ದೇಹ ಬುದ್ಧಿ ಒಳಗ್ ಹೋಗಿ ತೇಣೆ ಮಾರ್ಗ ಈಶ್ವರಾಚ ಚುಕೋನಿ ಜಾತ್ಯ. ಭಗವಂತನ ಕಡೆ ಹೋಗೋ ಮಾರ್ಗ ಬಿಟ್ಟು ಹಿಂಗ್ ಹೊಂಟಿರ್ತದ ಭಗವಂತನ ಕಡೆ. ಸ್ವಲ್ಪ ಇದ್ರಾಗ ವಿಕಲ್ಪ ಆಗಿ ಹಿಂಗ್ ಓದ್ತಂತ ತಿಳ್ಕೊರಿ ನೀವು. ಭಗವಂತನ ಇದಕ್ಕ ದರ್ಶನಕ್ಕ ನಮಗ ಹಾದಿನೇ ದೂರ ಆಗ್ತದ. ಅದಕ್ಕ ಜೆ ಅಖಂಡ ಸಾವಧಾನ ಸಮರ್ಥರಂತಾರ. ಜೆ ಅಖಂಡ ಯಾವಾಗಲೂ ಇದ್ರ ಬಗ್ಗೆ ಎಚ್ಚರಿರಾವ. ಜಯಾಸ ತ್ರಿಕಾಳೆ ಜ್ಞಾನ. ಇಷ್ಟೆಲ್ಲ ಇದ್ದು ಇಂತ ಒಂದು 3 ಕಾಲ ಜ್ಞಾನ ಇದ್ರು ಸಹಿತ ಸರ್ವಕಾಲ ನಿರಭಿಮಾನ ಆತ್ಮಜ್ಞಾನಿ. ಆತ್ಮಜ್ಞಾನಿ ಸದ್ಗುರುಗಳು ಹೆಂಗಿರ್ತಾರಂದ್ರ ಇಷ್ಟೆಲ್ಲ ಇರ್ತದ್ರ ಸಹಿತ ಎಚ್ಚರಿರ್ತಾರಂತೆ ಯಾವಾಗಲೂ. ಯಾವಾಗ ಬಂದ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ವೈರಿಗಳು ಎಲ್ಲಿ ಅಟ್ಯಾಕ್ ಮಾಡಿಗಿಡ್ಯಾವ ಅಂತೇಳಿ ನಮ್ಮ ಮಹಾರಾಜರು ಅಂತಿದ್ರು, ರಂಗರಾವ್ ಮಹಾರಾಜರು. ಇದು ತಾಯಿಗಂಡು ಶರೀರದಪ್ಪ, ದೇಹ ಬಿಟ್ಟ ಮೇಲೆ ಇದನ್ನ ದಹನ ಮಾಡಿದ ಮೇಲೂ 3 ದಿವಸ ತನಕ ಇದ್ರದ್ದು ಭರೋಸೆ ಹೇಳಿಕ್ ಬರುದಿಲ್ಲ. ಬಹಳ ಎಚ್ಚರ ಇರ್ಬೇಕಪ್ಪ. ಇದು ಶೂರನ ಕೆಲಸ ಅಲ್ಲ, ಅದ ಹೇಡಿಗಳ ಕೆಲಸ ಅಲ್ಲ. ಕಾಕಣಿಕೆ ಇವರಾದ್ರೂ ಸಹಿತ ಬಾಳೆಕುಂದ್ರೆ ಪಂತ್ ಮಹಾರಾಜರು ಹೇಡಿಯ ಕೆಲಸಲ್ಲ ಕೋಡಿ ಗುರು ಮಾರ್ಗವಿದು. ಹೇಡಿಯ ಕೆಲಸಲ್ಲ ಕೋಡಿ ಗುರು ಮಾರ್ಗವಿದು. ನುಡಿಯಲಿ ಜನ ಬಹುದಿಟರೆಲ್ಲ, ನುಡಿಯಲಿ ಜನ ಬಹುದಿಟರೆಲ್ಲ, ಬಹುದಿಟರಲ್ಲ ಕೋಡಿ ಗುರು ಮಾರ್ಗವಿದು. ಹೇಡಿಯ ಕೆಲಸಲ್ಲ ಕೋಡಿ ಗುರು ಮಾರ್ಗವಿದು. ತನು ಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವರು. ತನು ಧನ ಮನ ಅರ್ಪಣ ಮಾಡಿ ಅನುಚಿತ ಕರ್ಮವ ಮಾಡುವರು. ಧನ ಕಾಮಿನಿ ಆಶೆಯ ಬಿಡದೆ, ಧನ ಕಾಮಿನಿ ಆಶೆಯ ಬಿಡದೆ ಘನ ಗುರುದ್ರೋಹಕ್ಕೆ ಒಳಗಾಗುವರು. ಘನ ಗುರುದ್ರೋಹಕ್ಕೆ ಒಳಗಾಗುವರು. ಕೋಡಿ ಗುರು ಮಾರ್ಗವಿದು. ಹೇಡಿಯ ಕೆಲಸಲ್ಲ ಕೋಡಿ. ನಮ್ಮ ಮಹಾರಾಜರು ಅಂತಿದ್ರು ಸೂರ್ಯ ಕೆಲಸ ಅದಪ್ಪ, ಇದು ಸೂರ್ಯ ಕೆಲಸದ, ಹೇಡಿಗಳ ಕೆಲಸ ಅಲ್ಲ ಅಂತ ನಮ್ಮ ಮಹಾರಾಜರು ಅಂತಿದ್ರು. ಅದಕ್ಕ ಇನ್ನ 40ನೇ ಓವಿಯೊಳಗೆ ಏನಂತಾರ? ಸಿದ್ಧಿ ಆಣಿ ಸಾಮರ್ಥ್ಯ ಜಾಲೆ, ಸಾಮರ್ಥ್ಯ ದೇಹಾಸ ಮಹತ್ವ ಆಲೆ, ತೇಣೆ ಬೆಂಚಾಡ ಬಳಕಾವಲೆ ದೇಹ ಬುದ್ಧಿಚೆ. ಸಿದ್ಧಿ ಆಣಿ ಮತ್ತು ಸಿದ್ಧಿ ಸಾಮರ್ಥ್ಯ ಅಕಸ್ಮಾತ್ ಬಂತಂತ ತಿಳ್ಕೊರಿ ನೀವು. ಸಿದ್ಧಿ ಪ್ರಾಪ್ತ ಆಗ್ಯಾವಂತಂದ್ರ ಜನರಂತರು ಅವ್ರ ಬೆನ್ನ ಹತ್ತಿ ಹತ್ತಾರ. ನೋಡ್ಬೇಕಿಲ್ಲಿ ಕೆಲವೊಂದ್ ಕಡೆ ಅಲ್ಲೊಬ್ರು ಇದು ಆಗ್ಯಾರಿ, ಅವ್ರು ಹೇಳಿದ್ದ ಆಗ್ತ ಅಂತಾರ್ರಿ, ಅವ್ರ ಮಕ್ಕಳ ಇದು ಆಗ್ತ ಅಂತಾರ್ರಿ, ಯಾವಂತ ಜಡ್ ಇದ್ರು ಹೋಗಿಸ್ತಾರ. ಏನ್ ಅವ್ರ ಅಂದದ್ದೇ ಆಗ್ತದ ಅಂತ ಹೇಳಿ ಎಷ್ಟೋ ಮಂದಿ ಟ್ರ್ಯಾಕ್ಟರ್ ಆಗಿಟ್ರು ಹುಡ್ಕೊಂಡು ಎಲ್ಲೆಲ್ಲಿ ಹೋಗಿ ಅವ್ರ ದರ್ಶನ ತಗೊಂಡ್ ಬರ್ತಾರ. ಮುಂದೆ ಸ್ವಲ್ಪ ದಿವ್ಸ ಅದ್ಕೊಳ್ಳಿ ಯಾಕೋ ಹೋಗಿಲ್ಲ ಅಂದ್ಕೊಳ್ಳಿ, ಇಲ್ಲ ಹೇಳ್ರಿ ಮೊದ್ಲೇನ ಹಂಗಿಲ್ಲ ಹೇಳ್ರಿ ಅವ್ರು. ಯಾಕಂದ್ರೆ ಸಿದ್ಧಿ ಖರ್ಚು ಹಾಕೊಂಡು ಹೋಗಿಬಿಡ್ತದ. ಅದು ಸಾಧನ ಇಲ್ರಲ್ಲ, ಸಿದ್ಧಿ ಬೆನ್ನ ಹತ್ತಿ ಬಿಟ್ರಂದ್ರ ಮುಂದೆ ನಾಮಸ್ಮರಣೆ, ಉಪಾಸನ, ಒಳಗಿರುವಂತ ಒಂದು ಶ್ರದ್ಧಾ ಇವೆಲ್ಲ ಹೋಗ್ಬಿಡ್ತಾವ. ತಾನೇ ಒಂದು ಬೆಳೆದ್ರಾಗಿ ಒಂದು ಏನಾಗಿಬಿಡ್ತಾನ, ಅಭಕ್ತಪಣ ನಿರ್ಮಾಣ ಆಗಿಬಿಡ್ತದ. ಹಿಂಗಾಗಿ ಎಲ್ಲ ಹೋಗಿಬಿಡ್ತಂತ. ಅದಕ್ಕೆ ಮಹಾತ್ಮರಂತಲ್ಲಿ 8 ಸಿದ್ಧಿಗಳಿದ್ರು ಸಹಿತ ಅದನ್ನ ಹೆಂಗ ಗುಪ್ತಿಟ್ಟಿರ್ತಾರ, ಅದ್ರ ಮ್ಯಾಲ ಹೆಂಗ ಅವರು ಒಂದು ಅಧಿಕಾರ ನಡೆಸ್ತಿರ್ತಾರ ಅನ್ನುವಂತ ಮಾತನ್ನ ಮುಂದಿನ ಸತ್ಸಂಗದೊಳಗ ಸಮರ್ಥ ಜೀವನದೊಳಗಿನ ಒಂದು
घटनेಯನ್ನು ನಾವು ನೀವುಗಳು ಚಿಂತನೆ ಮಾಡೋಣ. ಸಾಮರ್ಥ್ಯ ದೇಹಾಸ ಮಹತ್ವ ಆಲೆ ತೇಣೆ ಬೆಂಚಾಡ ಬಳಕಾವಲೆ ದೇಹ ಬುದ್ಧಿಚ. ಆಮೇಲೆ ದೇಹ ಬುದ್ಧಿ ಹೆಚ್ಚಾಗಿ ಬಿಡ್ತದೆ. ಜನರಿಗೆ ಹೋಗುದು, ಕರ್ಕೊಂಡು ಹೋಗುದು, ಅವ್ರಿಗೆ ಮಾಲೆ ಹಾಕೋದು, ಕುತ್ತಿಗೆಯರಿಗೆ ಇದ್ರ ಮೇಲೆ ಗಾದಿ ಮೇಲೆ ಕೂಡ್ಸೋದು, ಅವ್ರ ಕೈ ಮುಕ್ಕೊಂಡು ನಿಂದ್ರುದು, ದೊಡ್ಡ 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 ಮಂದಿ ಎಲ್ಲ ಬಂದು ಕೈ ಮುಕ್ಕೊಂಡು ನಿಂತು ಕೂಡ ಅಂತಾರ ಅವರು. ನಾನು ಯಾರು ಮೊದಲು ಕೇಳ್ತಿದ್ರಪ್ಪ, ಈಗೇನು ಎಷ್ಟು ಮಂದಿ ಇದು ಮಾಡ್ತಾರಂತೆ ಆ ಸಿದ್ಧಿ ಸಂಬಂಧ ಅವ್ರು ಕೇಳ್ತಿರ್ತಾರೆ. ಮತ್ತ ಆ ಸಿದ್ಧಿ ಬಳಸಿ ಆಗ್ತದ ಹೋಗ್, ಮಳೆ ಆಗ್ತದ ಹೋಗು. ನಮ್ಮಲ್ಲಿ ಒಬ್ರು ಇದ್ರು, ಈಗಿಲ್ಲ ಅವ್ರು ಏನೋ ಸ್ವಲ್ಪ ಭಯಂಕರ ಸಾಧನೆ ಮಾಡಿದಾರಿದ್ದಾರೆ ಅಂತ ಎಲ್ಲರೂ ಹೋಗಿ ಕತ್ಕೊಳ್ಳಿ ಎಲ್ಲರೂ ಹೋಗಿ ಸಪ್ತದಾಗ ಕೂತಿದ್ರಂದ್ರ ವಯಸ್ಸಾದವ್ರು ಇದ್ರು. ಅವ್ರು ಅಂತಿದ್ರು, ಹಾ ಈ ಸರಿ ಬಿಳ್ಜಾಳ ಚಲೋ ಬರ್ತದ, ಆತಿ ಸದ್ ಮಳಿ ಆಗ್ತದ ಅಂತನವ್ರು. ಇನ್ನ ಒಬ್ರು ಇದ್ರು, ಅವ್ರು ಹೆಂಗ್ ಮಾಡೋರು, ಹಂಗೆ ಹೇಳ್ಕೊತಾರ, ಹಾ ಅಲ್ಲಿ ಭೂಕಂಪ ಆತ್ ನೋಡಂತ. ಅಂದ್ರೆ ಏನ ಅವರು ಹೆಂಗ ಹೇಳ್ತಿದ್ರು ಅಂದ್ರ ಅವ್ರಿಗೆ ಅದನ್ನ ಪ್ರಾಪ್ತ ಆಗಿರ್ಬೇಕಾರೆ. ಆದ್ರ ಹಿಂಗ ಅವ್ ಸಿದ್ಧಿಗಳು ಬಹಳಷ್ಟು ಗದ್ಲ ಹಿಡಿಸ್ತಾವಂತಾರ. ಅದಕ್ಕೆ ಸಿದ್ಧಿಗಳ ಬಗ್ಗೆ ಬಹಳ ತಲೆ ಕೆಡ್ಸ್ಕೋಬಾರ್ದು ಅಂತಾರ. ರಾಮಕೃಷ್ಣ ಪರಮಹಂಸರಿಗೆ ಒಬ್ಬ ಒಂದಂತ ಇಷ್ಟು ಸಾಧನ ಮಾಡ್ಲಿಕ್ಕತ್ತನ್ರಿ, ನನಗೆ ಸಿದ್ಧಿನೇ ಇನ್ನ ಬಂದಿಲ್ಲ ಅಂತ, ಪ್ರಾಪ್ತ ಆಗಿಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಇಷ್ಟ ಒಂದು ನಮೂನಿ ಉತ್ತರ ಕೊಟ್ಟಾರ ಅವರು. ನೋಡಪ್ಪ, ಊಟ ಮಾಡಿದ ಕೂಡಲೇ ಅದು ಹೊರಗೆ ಹೋಗುದೆ, ಮತ್ತು ಊಟ ಅದು ಹೆಂಗ್ರಿ ಅಂತಂದ್ರೆ ಏನದ, ಅದು ಈ ನೀ ಧ್ಯಾನ ಮಾಡ್ಲಿಕ್ಕೆ ಅದ್ಕೊಳ್ಳಿ ಸಿದ್ಧಿ ಪ್ರಾಪ್ತ ಆಗುದೆ ಅಂತಾರು. ಆಗುದೆ ಆದ್ಮೇಲೆ ಅವತರ ಬಗ್ಗೆ ಲಕ್ಷ್ಯ ಕೊಡ್ಲಾರ್ದ ನೀ ಮುಂದಿನ ಒಂದು ಆತ್ಮ ಸಾಕ್ಷಾತ್ಕಾರದ ಕಡೆ ಮುಂದೆ ನಿನ್ನ ಪ್ರಯಾಣ ಶುರುವಾತಂದ್ರ ಮಾತ್ರ ಸಿದ್ಧಿಗಳು ಕೂಡ್ತಾವ. ಇರ್ಲಿಕ್ಕಂದ್ರೆ ನಿನ್ನ ಮತ್ತೆ ತೆಳಗ್ ಒಯ್ಗದೇ ಬಿಡ್ತಾವ ಅಂತಂದ್ರೆ. ಅದಕ್ಕೆ ದೇಹ ಬುದ್ಧಿ ಹೆಚ್ಚಾಗಿ ಬಿಡ್ತಾನ ಅಂತ ಮಾತ ಈ ಒಂದು 10 ಒಳಗ ಎಷ್ಟೊಂದು ವಿಚಾರಗಳನ್ನು ನಾವು ಸಮರ್ಥರು ನಮಗೆ ತಿಳಿಸಿದ್ರು. ನಾವೆಲ್ಲರೂ ಇವನ್ನೆಲ್ಲ ಬಹಳಷ್ಟು ಮನನ ಮಾಡಬೇಕು. ಮತ್ತೊಮ್ಮೆ ಹೆಂಗೂ ಇದನ್ನೆಲ್ಲ ವಿಡಿಯೋ ಆಗಿರ್ತದ, ಮತ್ತೊಮ್ಮೆ ಕೇಳಬೇಕು. ಕೇಳಿ ಪರಿವರ್ತನ ಆಗ್ಬೇಕಂತಾರ ಅವ್ರು. ಪರಿವರ್ತನ ಆಗ್ಬೇಕು. ಕೇಳೋದು ಹೆಂಗ, ಪರಿವರ್ತನ ಆಗೋ ಸಂಬಂಧ ಕೇಳ್ಬೇಕು. ಕೇಳೋದು ಅದಕ್ಕ ಇಲ್ಲಿ ಕೇಳಿದ್ದನ್ನ ನಮ್ಮ ಮನಸ್ಸಿಗೆ ಬೋಧ ಮಾಡೋ ಸಂಬಂಧ ಕೇಳೋದು. ನಮ್ಮ ಮನಸ್ಸಿಗೆ ನಾವು ತಿಳಿಸಿ ಹೇಳ್ಬೇಕು. ನೋಡು ಅಲ್ಲಿ ಹೆಂಗ್ ಹೇಳಿದ್ರು, ನೀ ಹೆಂಗಿದ್ದಿ, ಬರೇ ಬಾಯಿಲಿಂದ ಆಗುದಿಲ್ಲ ಅಂತ ಹೇಳ್ಯಾರ, ಸ್ವಲ್ಪ ಸಾಧನ ಮಾಡು, ಸಿದ್ಧಿ ಗಿದ್ದಿ ಬಹಳ ಕಠಿಣವ, ಪ್ರಾಪ್ತ ಆದ್ರೂ ಸಹಿತ ಅದ ಕಡೆ ಲಕ್ಷ್ಯ ಕೊಡಬೇಡ. ಹಿಂಗೆಲ್ಲ ನಾವು ನಾವೇ ಮನಸ್ಸಿಗೆ ಬೋಧ ಮಾಡ್ಕೊತ ಹೋದೇವು ಅಂದ್ರೆ ಒಂದಿಲ್ಲ ಒಂದ್ ದಿವಸ ಸದ್ಗುರುಗಳ ಕೃಪೆಯಿಂದ ಸದ್ಗುರುಗಳ ಒಂದು ಸ್ವರೂಪ ಸಾಕ್ಷಾತ್ಕಾರದ ಒಂದು ಆ ಬ್ರಹ್ಮಾನಂದದ ಅನುಭೂತಿ, ಬ್ರಹ್ಮನ ಒಂದು ಇದ್ರೊಳಗೆ ನೆಲೆ ನಿಲ್ಲುವಂತ ಸ್ಥಿತಿ, ವಿಮಲ ಬ್ರಹ್ಮನ ಒಂದು ಆನಂದ ನಿಮಗ ಪ್ರಾಪ್ತ ಆಗ್ತದ. ಅಂತ ಒಂದು ಭಾಗ್ಯ ನಮ್ಮದು ಆಗಲಿ, ನಿಮ್ಮದು ಆಗಲಿ. ಅದಕ್ಕೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಆಮೇಲೆ ಶೇಷಾಚಲ ಸದ್ಗುರುವರ್ಯರು, ಆಮೇಲೆ ಸಮರ್ಥ ರಾಮದಾಸ್ ಮಹಾರಾಜರು, ಮಹಾಸ್ವಾಮಿಗಳು, ಇವರೆಲ್ಲರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ಕೊತ ಮತ್ತೆ ಮುಂದಿನ ಒಂದು ಸತ್ಸಂಗದಾಗ ಸಮರ್ಥ ಏನು ಹೇಳ್ತಾರ ಅದನ್ನ ನಾವು ನೀವು ಭಕ್ತಿಯಿಂದ ಶ್ರವಣ ಮಾಡು ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪ ಐಶ್ವಾವೇತ ಯಾಕುಳ ಮಾಜಿ ಆಸಕಳ ಹರಿಚಾದಾಸ कल्पनेचे बाधान हो कोण काळी ही संत मंडळी सुखी असो अहंकाराच्या वारा न लागो रासा माझ्या विष्णुदासा भाविकाशी नामा म्हणेतया असावे कल्याण जामुक निदान पांडुरंग पुंडली कौरधार विठ्ठल पार्वती पदेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. अगडिया आनंदवन ग्रह निवास भक्ताभिमानी राजाधिराज सद्गुरु श्री शेषाचल गुरु महाराज की जय. श्री सद्गुरु नारायण भगवान महाराज की जय. सकल साधु संत महाराज की जय. जय जय रघुवीर समर्थ. जय श्री राम. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 5 ಸಮಾಸ 2 ಗುರುಲಕ್ಷಣ ಭಾಗ 3 ಉಪನ್ಯಾಸವನ್ನ ಶ್ರೀಗಳು ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಇವರು ನಮಗೆ ದಯಪಾಲಿಸಿದ್ದಾರೆ. ಇಲ್ಲಿ ಅನೇಕ ಗುರುಲಕ್ಷಣದ ವಿಚಾರವಾಗಿ ಅತ್ಯಂತ ವಿವರವಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡುವ ಜೊತೆಗೆ ಸಿದ್ಧಿಯನ್ನ ಮಾಡ್ಕೊಂಡಿರ್ತಕ್ಕಂಥವ್ರ ಬಗ್ಗೆ ಕೂಡ ಬಹಳಷ್ಟು ಸೊಗಸಾಗಿ ಹೇಳಿದ್ದಾರೆ. ಕೆಲವರು ತಮ್ಮ ಸಿದ್ಧಿಯ ಮುಖಾಂತರವಾಗಿ ಮಳೆ ಆಗ್ತದೆ, ಹಾಗಾಗ್ತದೆ ಅಂತೇಳಿ ಹೇಳ್ತಾ ಇರ್ತಾರೆ. ಆದ್ರೆ ಇಂದಿನ ನಿರ್ಮಾಣದಲ್ಲಿ ಅದನ್ನು ಸಾಧನೆ ಮಾಡ್ಕೊಂಡಿರ್ತಕ್ಕಂಥವ್ರು ವಿರಳಾಗ್ತಾ ಇದ್ದಾರೆ. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿಕೊಂಡು ನುಡಿದಂತಹ ನುಡಿಗಳು ಬಹಳಷ್ಟು ಸತ್ಯಕ್ಕೆ ಸಮೀಪ ಇರತಕ್ಕಂಥ ವಿಚಾರಗಳು ಹಿಂದಿನ ನಿರ್ಮಾಣದಲ್ಲಿ ಇದ್ವು. ಆದ್ರೆ ಇವತ್ತಿನ ನಿರ್ಮಾಣದಲ್ಲಿ ಅದನ್ನ ಸಾಧನೆ ಮಾಡತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
ಅದಕ್ಕೋಸ್ಕರ ಸಮರ್ಥರು ತಿಳಿಸಿದಂತಹ ಎಲ್ಲ ಅನೇಕ ವಿಚಾರಗಳನ್ನು ತಿಳಿಸುವ ಜೊತೆಗೆ ಒಮ್ಮೆ ಹಿಂಗಾಗಿತ್ತಂತ ಒಬ್ಬವ ತನ್ನ ಹೆಂಡತಿ ಜೊತೆಗೆ ತನ್ನ ಜೀವನವನ್ನ ಚೆನ್ನಾಗಿ ಮಾಡ್ಕೊಳ್ಳಕ್ಕಾಗದೆ ಜ್ಯೋತಿಷಿಗಳ ಹತ್ರ ಹೋಗಿ ಗುರುಗಳೇ ನನ್ನ ಹೆಂಡತಿಯು ಮತ್ತು ನನಗೆ ಎಲ್ಲೋ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಏನಪ್ಪಾ ಇದನ್ನ ಜ್ಯೋತಿಷಿಗಳು ಹೇಳೋದು ಕಷ್ಟ, ಏನ್ ಸಮಸ್ಯೆ ಇರೋದ್ರ ಏನು ಅಂತ ಕೇಳಿದ್ರು. ಅವಾಗ ಜ್ಯೋತಿಷಿಗಳು ಕೇಳಿದಾಗ ಈತ ಇಲ್ಲ 20 ವರ್ಷ ಮದುವೆ ಆದ್ರೂ ಕೂಡ ಆಕಿ ಮಾಡಿದ್ದ ಅಡಿಗೆನ ನಾನು ಹಿಡಿಸೋದು, ಊಟನ ಹಿಡಿಸೋದು ಅಂತ ಹೇಳಿದ್ರು. ಅವಾಗ ಜ್ಯೋತಿಷಿಗಳು ಹೇಳಿದ್ರು ಇದು ಎಲ್ಲಾರ ಮನೆಯೊಳಗೆ ಇದ್ದಿದ್ದ, ನಮ್ಮ ಮನೆಯೊಳಗೆ ಇದ ಸಮಸ್ಯೆ ಅದ, ಇದನ್ನೇನ್ರಿ ಶಾಸ್ತ್ರದೊಳಗೆ ಏನ್ ಹೇಳಲಿಕ್ಕೆ ಆಗಲ್ಲ, ಇದ್ದಂಗ ಸುಧಾರಿಸ್ಕೊಂಡು ಹೋಗ್ಬೇಕು ಅಂದಾಗ ಆಯ್ತು ಅಂತ ಹೇಳಿ ವಾಪಸ್ ಮನೆಗ್ ಬಂದಾಗ ಹೆಂಡತಿ ಊಟಕ್ಕ ಹೋಳಿಗೆ ಹಾಕಿ ಅವತ್ತು ಊಟ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಇದ್ದದ್ದು ಹೊಂದ್ಕೊಂಡು ಹೋಗುವಂತ ಜ್ಯೋತಿಷಿಗಳು ಹೇಳಿದ್ರು. ಇದ್ದದ್ದು ಚೆನ್ನಾಗಿದೆ, ಈ ಮಾಡಿದ್ದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊತ ಹೋಗಂದಾಗ ಹೋಳಿಗೆ ಅವ್ರು ಹೇಳಿದ್ ನೆನಪ ಹೋಳಿಗೆ ತಿನ್ನುವಾಗ ಇಂತ ಹೋಳಿಗೆ ತಿಂದಿದ್ದಿಲ್ಲ ಬಹಳ ಚಲೋ ಆಗ್ಯದ ಅಂತ ಹೇಳಿ ಹೇಳಿದ್ರು. ಆಗ ಹೆಂಡತಿ ಒಂದು ತಗದು ಕಪಾಳ ಕೊಟ್ಲ, 20 ವರ್ಷ ಗಂಟ್ಲೆ ಮಾಡಿದ್ ಒಟ್ಟ ರುಚಿ ಅಂತ ಹೇಳಿಲ್ಲ, ಈಗ ಮಗಲ್ ಮನೆಯಾಗಿ ಕೊಟ್ಟಂತ ಹೋಳಿಗೆ ಚಲೋ ಆಗ್ಯದ ಅಂತ ಹೇಳಿ ಅಂದ್ರೆ ಇದು ನನಗೆ ಸರಿ ಅನಿಸ್ಲಿಲ್ಲ ಅಂತ ವಿಚಾರವನ್ನ ಹೇಳಿದಂತ. ಸೊ ಅದಕ್ಕೋಸ್ಕರ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಎಲ್ಲಿವರೆಗೆ ಅದು ಸಫಲ ಆಗ್ತದೆ ಅನ್ನೋದನ್ನ ಈ ತರದ ಅನೇಕ ದೃಷ್ಟಾಂತಗಳನ್ನ ಈಗ ಶ್ರೀ ಶೇಷಾಚಲ ಸತ್ಸಂಗದಲ್ಲಿ ಶ್ರೀಧರು ನಮ್ಗೆ ಕಳಿಸಿದರೆ ಅವರಿಗೆ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯರ ಪರವಾಗಿ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಭಾಗವಹಿಸಿದಂತ ಎಲ್ಲ ಶ್ರೋತೃಗಳನ್ನು ಕೂಡ ಅಭಿನಂದಿಸ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಶ್ವೇತಂಬರೇಶ್ವರ ಮಹಾರಾಜ್ ಕಿ ಜೈ. ಆನಂದವನ ಅಗ್ರಹಾರ ನಿವಾಸಿ ಭಕ್ತಾಭಿಮಾನಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್